ಆತ್ಮೀಯ ವಿದ್ಯಾರ್ಥಿ ಮಿತ್ರರೇ, 2022ರ SSLC ಪರೀಕ್ಷೆಯು 2020ರಂತೆ ಬಹು ಆಯ್ಕೆ ಅಂದರೆ ಮಲ್ಟಿಪಲ್ ಚಾಯ್ಸ್ ಪ್ರಶ್ನೆ ಪತ್ರಿಕೆಯ ಮಾದರಿಯನ್ನು ಈ ವರ್ಷ ಕೇಳಲಾಗುವುದಿಲ್ಲ. ಈ ಬಗ್ಗೆ ಇಲಾಖೆ ಮತ್ತು ಶಿಕ್ಷಣ ಸಚಿವರು ಹಲವಾರು ಬಾರಿ ಬಹು ಆಯ್ಕೆ ಪ್ರಶ್ನೋತ್ತರಗಳನ್ನು ಈ ವರ್ಷ ಇರುವುದಿಲ್ಲ ಮತ್ತು 2017-18 ಮತ್ತು 2018-19ರಂತೆ 80 ಅಂಕಗಳ ಪ್ರಶ್ನೆ ಪತ್ರಿಕೆ ಮಾದರಿಯನ್ನು ಅನುಸರಿಸಲಾಗುತ್ತದೆ ಎಂದು ಹೇಳಿದ್ದಾರೆ. ಕಾರಣ, ಆ 2 ವರ್ಷಗಳ 4 ಪ್ರಶ್ನೆ ಪತ್ರಿಕೆಗಳನ್ನು ಪ್ರಾಕ್ಟೀಸ್ ಮಾಡಿ. ಇನ್ನು ಬ್ಲೂಪ್ರಿಂಟ್ ವಿಚಾರಕ್ಕೆ ಬಂದರೆ, ಇಲಾಖೆ ಇನ್ನೂ ಹೊಸ ವೇಟೇಜುಗಳ ಬಗ್ಗೆ, ಬ್ಲೂಪ್ರಿಂಟ್ ಬಗ್ಗೆ ಇದುವರೆಗೂ ಯಾವುದೇ ಪ್ರಸ್ತಾಪವನ್ನು ಮಾಡಿಲ್ಲ. ಆದ್ದರಿಂದ 2018 ಮತ್ತು 19ರ ಪ್ರಶ್ನೆ ಪತ್ರಿಕೆಗಳನ್ನು ಪ್ರಾಕ್ಟೀಸ್ ಮಾಡಿ. ಹಾಗೆ 90% ಬ್ಲೂಪ್ರಿಂಟ್ ಅದೇ ಮಾದರಿಯಲ್ಲೇ ಇರುತ್ತೆ. ಆದ್ದರಿಂದ 2019ರ ವಾರ್ಷಿಕ ಪರೀಕ್ಷೆಯ ಇಂಗ್ಲಿಷ್ ಪ್ರಶ್ನೆ ಪತ್ರಿಕೆಯನ್ನು ಇಲಾಖೆ ನೀಡಿದ ಉತ್ತರ ಪತ್ರಿಕೆಯ ಸಹಿತ ನಿಮಗೆ ಇಲ್ಲಿ ಕೊಡಲಾಗಿದೆ. ಇದರ ಸದುಪಯೋಗವನ್ನು ಪಡೆದುಕೊಳ್ಳಿ ಮತ್ತು ತಮ್ಮ ಫ್ರೆಂಡ್ಸ್ಗಳಿಗೆ ಶೇರ್ ಮಾಡಿ. Come, let us discuss. First one, multiple choice questions. Choose the appropriate question tag and fill in the blanks. Question tag ಹಾಕೋದಿದು. Rockets carry satellites and people into space dash. ಇದನ್ನು ಕ್ವಶನ್ ಟ್ಯಾಗ್ ಹಾಕಬೇಕಾದ್ರೆ ಇಲ್ಲಿ ಯಾವ ಇದು ಟೆನ್ಸ್ ಅನ್ನೋದನ್ನು ನೋಡ್ಕೋಬೇಕು. ಇಲ್ಲಿ ಕ್ಯಾರಿ ಅಂತ ಅನ್ನೋ ಕ್ರಿಯಾಪದ ಇರೋದ್ರಿಂದ ಇದು V1ದಲ್ಲಿದೆ. ಸೊ ಹೀಗಾಗಿ ಇದು ಸಿಂಪಲ್ ಪ್ರೆಸೆಂಟ್ ಟೆನ್ಸ್. ಆಮೇಲೆ ಇಲ್ಲಿ ರಾಕೆಟ್ಸ್ ಬಹುವಚನ ಇರೋದ್ರಿಂದ ಇಲ್ಲಿ ಡೂ ಅನ್ನುವಂಥ ಸಹಾಯಕ ಕ್ರಿಯಾಪದ ಬರ್ತದೆ. ಸೊ ಇದು ಪಾಸಿಟಿವ್ ಸೆಂಟೆನ್ಸ್ ಆಗಿರೋದ್ರಿಂದ ನೆಗೆಟಿವ್ ಹಾಕಬೇಕು, ಹೀಗಾಗಿ ಡೋಂಟ್ ಆಗ್ತದೆ. ನೆಕ್ಸ್ಟು ರಾಕೆಟ್ಸ್ ಬಹುವಚನ ಇರೋದ್ರಿಂದ ದೇ ಹಚ್ಚಬೇಕು. ಹೀಗಾಗಿ ಆಪ್ಷನ್ ಬಿ ಡೋಂಟ್ ದೇ ಇದೆಯಲ್ಲ, ಇದು ರೈಟ್ ಆನ್ಸರ್. ಕ್ವೆಶನ್ ನಂಬರ್ 2, ಲ್ಯಾಂಗ್ವೇಜ್ ಫಂಕ್ಷನ್ ಹೇಳೋದು. ಅರ್ಚನಾ ಹೇಳ್ತಾಳೆ, ಅರ್ಚನಾ ಸೈಡ್, ಗುಡ್ ಮಾರ್ನಿಂಗ್ ದೀಪಾ. ಸೊ ದೀಪಾ ರಿಪ್ಲೈಡ್, ವೆರಿ ಗುಡ್ ಮಾರ್ನಿಂಗ್, ವಾಟ್ ಕ್ಯಾನ್ ಐ ಡೂ ಫಾರ್ ಯು? ನಾನು ಹಿಂಗೇನು ಮಾಡ್ಬೋದು? ಸೊ ಅರ್ಚನಾ ಹೇಳ್ತಾಳೆ, ಇಫ್ ಯು ಡೋಂಟ್ ಮೈಂಡ್ ಕುಡ್ ಐ ಯೂಸ್ ಯುವರ್ ಪೆನ್? ನೀನು ತಪ್ಪು ತಿಳ್ಕೊಳ್ತಾ ಇದ್ದರೆ ನಾನಿನ್ನ ಪೆನ್ನನ್ನು ಬಳಸಬಹುದೇ ಅಂತ ಹೇಳಿ ಅರ್ಚನಾ ಕೇಳ್ತಾ ಇದ್ದಾಳೆ. ಸೊ ಅದಕ್ಕೆ ದೀಪಾ ಹೇಳ್ತಾಳೆ, ಇಟ್ಸ್ ಅ ಪ್ಲೆಜರ್, ಯು ಕ್ಯಾನ್. ಇದು ನಂಗೆ ಸಂತೋಷ ತರುವಂಥದ್ದು, ನೀನು ಅದನ್ನು ಯೂಸ್ ಮಾಡ್ಬೋದು ಅಂಥೇಳಿ ದೀಪಾ ಹೇಳ್ತಾಳೆ. ಸೊ ಇದು ಗಿವಿಂಗ್ ಡಿರೆಕ್ಷನ್, ಇದು ಮಾರ್ಗವನ್ನು ಏನಾದರೂ ಹೇಳ್ತಾ ಇದ್ದೇನಾ? ಬಿ ಆಫರಿಂಗ್ ಹೆಲ್ಪ್, ಸಹಾಯ ಏನಾದರೂ ಕೊಡ್ತಾ ಇದ್ದೇನಾ? ಸೀಕಿಂಗ್ ಪರ್ಮಿಷನ್, ಏನಾದರೂ ಪರ್ಮಿಷನ್ ಹುಡುಕ್ತಾ ಇದ್ದೇನಾ? ಅಥವಾ ಎಕ್ಸ್ಪ್ರೆಸ್ಸಿಂಗ್ ಅಗ್ರಿಮೆಂಟ್, ಅಥವಾ ಯಾವುದಾದ್ರೂ ಒಪ್ಪಂದವನ್ನು ಹೇಳ್ತಾ ಇದ್ದೇನಾ ಅಂತ. ಇಲ್ಲಿ ಅರ್ಚನಾ ಪೆನ್ನನ್ನು ಯೂಸ್ ಮಾಡ್ಬೋದಾ ಅಂತೇಳಿ ತಿಳ್ಕೊಂಡು ಕೇಳ್ತಾ ಇದ್ದಾಳೆ. ಸೊ ಹೀಗಾಗಿ ಇದೊಂದು ಸೀಕಿಂಗ್ ಪರ್ಮಿಷನ್ ಅಂತ ಆಗುತ್ತೆ. ಸೊ ಆಪ್ಷನ್ ಸಿ ಇಸ್ ರೈಟ್. ಕ್ವೆಶನ್ ನಂಬರ್ 3, ಫಿಲ್ ಇನ್ ದ ಬ್ಲ್ಯಾಂಕ್ ಚೂಸಿಂಗ್ ದ ಅಪ್ರೋಪ್ರಿಯೇಟ್ ಇಫ್ ಕ್ಲಾಸ್. ಇಫ್ ಕ್ಲಾಸನ್ನು ಹಾಕೋದು. ಆನಂದ್, ಆಕಾಶ್, ಐ ಆಮ್ ಗೋಯಿಂಗ್ ಟು ಪಿಕ್ನಿಕ್ ಟುಮಾರೋ, ವಿಲ್ ಯು ಕಮ್? ಆನಂದ್ ಹೇಳ್ತಾನೆ, ನಾನು ನಾಳೆ ಪಿಕ್ನಿಕ್ ಹೋಗ್ತಾ ಇದ್ದೀನಿ, ನೀನು ಬರ್ತೀಯಾ ಅಂತ. ಆಕಾಶ್ ರಿಪ್ಲೈಡ್, ಥ್ಯಾಂಕ್ ಯು ಫಾರ್ ಇನ್ವೈಟಿಂಗ್ ಮೀ. ನಾನು ಇನ್ವೈಟ್ ಮಾಡಿದ್ದಕ್ಕೆ ಥ್ಯಾಂಕ್ಸ್. ಇಫ್ ಯು ಹ್ಯಾಡ್ ಟೋಲ್ಡ್ ಮೀ ಅರ್ಲಿಯರ್, ನೀನೊಂದು ವೇಳೆ ಮೊದಲಿಗೆ ಹೇಳಿದರೆ ಐ ಡ್ಯಾಶ್ ಜಾಯಿನ್ ಯು, ನಾನು ನಿನ್ನನ್ನು ಜಾಯಿನ್ ಆಗ್ತಾ ಇದ್ದೆ. ಸೊ ಇಲ್ಲಿ ಬಿ ಆನ್ಸರ್, ವುಡ್ ಹ್ಯಾವ್ ಅನ್ನೋದನ್ನು ಹಾಕಬೇಕು. ಸೊ ಬಿ ಆಪ್ಷನ್ ಈಸ್ ರೈಟ್. ಕ್ವೆಶನ್ ನಂಬರ್ 4, read the given conversation and choose the passive form of the underlined sentence. ಆಕ್ಟಿವೈಸ್ ಕೊಟ್ಟಿದ್ದಾರೆ, ಪ್ಯಾಸಿವೈಸ್ ಮಾಡಬೇಕು. ತನುಶ್ರೀ, ಹಲೋ ಪಂಚಮಿ, ವೇರ್ ಡಿಡ್ ಯು ಗೋ ಎಸ್ಟರ್ಡೇ? ಪಂಚಮಿ, ಐ ವೆಂಟ್ ಶಾಪಿಂಗ್. ತನುಶ್ರೀ, ಡಿಡ್ ಯು ಬೈ ಎನಿಥಿಂಗ್? ಪಂಚಮಿ, ಎಸ್, ಐ ಹ್ಯಾವ್ ಬಾಟ್ ಸಮ್ ಬುಕ್ಸ್. ನಾನು ಸ್ವಲ್ಪ ಪುಸ್ತಕಗಳನ್ನು ಕೊಂಡುಕೊಂಡೆ. ಸೊ ಕಾಲವನ್ನು ಗುರುತಿಸ್ರಿ, ಇದು ಪ್ರೆಸೆಂಟ್ ಪರ್ಫೆಕ್ಟ್ ಅನಿಸಿದೆ. ಸೊ ಇಲ್ಲಿ ಸಮ್ ಬುಕ್ಸ್ ಅನ್ನೋದು ಫಸ್ಟ್ಗೆ ಬರುತ್ತೆ, ಅದು ಆಬ್ಜೆಕ್ಟ್ ಆಗಿರುತ್ತೆ. ಸೊ ಆಪ್ಷನ್ ಡಿ ಸಮ್ ಬುಕ್ಸ್ ಬಹುವಚನ ಇರೋದ್ರಿಂದ, ಪ್ಲೂರಲ್ ಇರೋದ್ರಿಂದ ಹ್ಯಾವ್ ಹಾಕಿದ್ದಾರೆ. ಆಮೇಲೆ ಟು ಬಿ ವರ್ಬ್ ಬೀನ್ ಇದೆ. ದೆನ್ ಬಾಟ್ ಬೈ ಮೀ. ಆಪ್ಷನ್ ಡಿ ಇಸ್ ರೈಟ್. Question number 5.
Combine the word in column A with its collocative word in column B. So collocative word fast ಗೆ fast table, fast food, fast water, fast breakfast. ಸೊ ಫಾಸ್ಟ್ ಫುಡ್ ಇದೆ ನೋಡಿ, ಅಂದರೆ ತ್ವರಿತಗತಿಯ ಆಹಾರ, ತರಹೇವಾರಿ ಆಹಾರ ಅಂತ. ಸೊ ಫಾಸ್ಟ್ ಫುಡ್ ಇಸ್ ದ ರೈಟ್ ಆನ್ಸರ್. Question number 6. Which one of the following words has 2 syllables? 2 syllable ಇರುವಂಥ ಪದ ಯಾವುದು? ಕಮಿಟಿ, ಕೆಪಾಸಿಟಿ, ಕಂಬೈನ್, ಕಾಲ್. ಕಮಿಟಿ 3 syllable, capacity 3 syllable, combine 2 syllable, call 1 syllable. So the answer is combine. Question number 7. Write the correct form of the word given in bracket. The art of dash educate is to educate the heart. ಇಲ್ಲಿ ಎಜುಕೇಟ್ ಅನ್ನೋ ಪದ ಎಜುಕೇಷನ್ ಆಗಬೇಕು, ನೌನ್ ಆಗಬೇಕು. ಸೊ ದ ಆರ್ಟ್ ಆಫ್ ಎಜುಕೇಷನ್ ಈಸ್ ಟು ಎಜುಕೇಟ್ ದ ಹಾರ್ಟ್. ಸೊ ಆನ್ಸರ್ ಈಸ್ ಎಜುಕೇಷನ್. ಎಜುಕೇಟಿಂಗ್ ಅಂತಾನೂ ಇಲ್ಲಿ ಬಳಸಬಹುದು. Question number 8. Fill in the blank using the correct article. ಆರ್ಟಿಕಲ್ ಅನ್ನು ತುಂಬೋದು. ಶ್ಯಾಮ್ ಈಸ್ ಲರ್ನಿಂಗ್ ಟು ಪ್ಲೇ ಡ್ಯಾಶ್ ಸಿತಾರ್. ಇಲ್ಲಿ ಎ ಆ್ಯಂಡ್ ದ ಯಾವ ಆರ್ಟಿಕಲ್ ತುಂಬಬೇಕು ಅಂತಂದರೆ, ಇದೊಂದು ಮ್ಯೂಸಿಕ್ ಇನ್ಸ್ಟ್ರೂಮೆಂಟ್ ಆಗಿರೋದ್ರಿಂದ, ಸಂಗೀತದ ಉಪಕರಣ ಆಗಿರೋದ್ರಿಂದ ಇಲ್ಲಿ ದ ಅನ್ನುವಂಥ ಡೆಫಿನೆಟ್ ಆರ್ಟಿಕಲ್ನ ಬಳಸಬೇಕು. ಸೊ ಆನ್ಸರ್ ಈಸ್ ದ ಸಿತಾರ್. Question number 9. Identify the parts of speech of the underlined word. ಅಂಡರ್ಲೈನ್ ಮಾಡಿದಂಥ ಶಬ್ದದ ಪಾರ್ಟ್ಸ್ ಆಫ್ ಸ್ಪೀಚ್ ಹೇಳೋದು. ಸೊ ಕ್ವಶನ್ ಈಸ್, ವಿ ಶುಡ್ ಯೂಸ್ ಇಕೋ ಫ್ರೆಂಡ್ಲಿ ಥಿಂಗ್ಸ್. ಇಲ್ಲಿ ಇಕೋ ಫ್ರೆಂಡ್ಲಿ ಅನ್ನೋದು ಯಾವ ಪಾರ್ಟ್ಸ್ ಆಫ್ ಸ್ಪೀಚ್ ಆಗುತ್ತೆ ಅಂತ ಕೇಳಿದ್ದಾರೆ. ಸೊ ಥಿಂಗ್ಸ್ ಹೇಗಿದೆ ಅಂತ ಹೇಳ್ತಾ ಇದೆ, ಅದು ವಸ್ತುಗಳು ಹೇಗಿವೆ, ಇಕೋ ಫ್ರೆಂಡ್ಲಿ ಆಗಿವೆ. ಸೊ ನೌನ್ ಬಗ್ಗೆ ಹೇಳೋದು ಅಡ್ಜೆಕ್ಟಿವ್ ಆಗಿರುತ್ತೆ. ಸೊ ಆನ್ಸರ್ ಈಸ್ ಅಜೆಕ್ಟಿವ್. Question number 10. Fill in the blank using suitable linker. ಕಂಜಂಕ್ಷನ್ ತುಂಬೋದು, ಲಿಂಕರ್ ತುಂಬೋದು. ಕುವೆಂಪು ವಾಸ್ ದ ಪೋಯೆಟ್ ಡ್ಯಾಶ್ ರೋಟ್ ದ ರಾಮಾಯಣ ದರ್ಶನಂ. ಸೊ ಇಲ್ಲಿ ಯಾವ ಲಿಂಕರ್ ಹಾಕಬೇಕು ಅಂತಂದರೆ WHO, ಹೂ. ಕುವೆಂಪು ವಾಸ್ ದ ಪೋಯೆಟ್ ಹೂ ರೋಟ್ ದ ರಾಮಾಯಣ ದರ್ಶನಂ. Question number 11. Fill in the blank with appropriate preposition. ಪ್ರಪೋಸಿಷನನ್ನು ತುಂಬೋದು. KRS ಡ್ಯಾಮ್ ಹ್ಯಾಸ್ ಬೀನ್ ಕನ್ಸ್ಟ್ರಕ್ಟೆಡ್ ಡ್ಯಾಶ್ ದ ರಿವರ್ ಕಾವೇರಿ. KRS ಡ್ಯಾಮನ್ನು ಕನ್ಸ್ಟ್ರಕ್ಟ್ ಮಾಡಲಾಗಿದೆ ಎಲ್ಲಿ? ಡ್ಯಾಶ್ ದ ಕಾವೇರಿ ರಿವರ್, ಕಾವೇರಿ ನದಿಗೆ ಅಡ್ಡಲಾಗಿ ಕಟ್ಟಲಾಗಿದೆ. ಸೊ ಆನ್ಸರ್ ಅಕ್ರಾಸ್ ತುಂಬಬೇಕು. KRS ಡ್ಯಾಮ್ ಹ್ಯಾಸ್ ಬೀನ್ ಕನ್ಸ್ಟ್ರಕ್ಟೆಡ್ ಅಕ್ರಾಸ್ ದ ಕಾವೇರಿ ರಿವರ್. Question number 12. Fill in the blanks with appropriate tense form of the verb given in bracket. Appropriate tense form na ತುಂಬೋದು. Encyclopedia dash give us basic information on every subject. ಸೊ ಇದು ಸಿಂಪಲ್ ಪ್ರೆಸೆಂಟ್ ಟೆನ್ಸ್ ಇದೆ. ಎನ್ಸೈಕ್ಲೋಪೀಡಿಯಾ ಸಿಂಗ್ಯುಲರ್ ಆಗಿರೋದ್ರಿಂದ ಗಿವ್ಗೆ ಎಸ್ ಫಾರ್ಮ್ ಹಚ್ಚಬೇಕು. ಸೊ ಎನ್ಸೈಕ್ಲೋಪೀಡಿಯಾ ಗಿವ್ಸ್ ಅಸ್ ಬೇಸಿಕ್ ಇನ್ಫಾರ್ಮೇಷನ್ ಆನ್ ಎವ್ರಿ ಸಬ್ಜೆಕ್ಟ್. Question number 13. Use the word smile as verb in a sentence. ಸ್ಮೈಲನ್ನು ವರ್ಬ್ ಆಗಿ, ಕ್ರಿಯಾಪದವನ್ನಾಗಿ ಅದನ್ನು ಬಳಸ್ರಿ ಅಂತ ಹೇಳಿದ್ದಾರೆ. ಸೊ ಒಂದು ಮೀನಿಂಗ್ಫುಲ್ ಸೆಂಟೆನ್ಸ್ ಮಾಡಬೇಕೀಗ. ಚೈಲ್ಡ್ ಸ್ಮೈಲ್ಸ್ ಅಟ್ ಎವ್ರಿ ಒನ್. ಮಗು ಎಲ್ಲರನ್ನ ನೋಡಿ ನಗತ್ತೆ. ಸೊ ಚೈಲ್ಡ್ ಸ್ಮೈಲ್ಸ್ ಅಟ್ ಎವ್ರಿ ಒನ್. Question number 14. Change into superlative degree. ಸೂಪರ್ಲೇಟಿವ್ ಡಿಗ್ರಿ ಮಾಡೋದು. ಇಲ್ಲಿ ಕಂಪೇರೇಟಿವ್ ಡಿಗ್ರಿ ಕೊಡಲಾಗಿದೆ. ಗೋವಾ ಈಸ್ ಸ್ಮಾಲರ್ ದ್ಯಾನ್ ಎನಿ ಅದರ್ ಸ್ಟೇಟ್ ಇನ್ ಇಂಡಿಯಾ. ಗೋವಾ ಉಳಿದೆಲ್ಲ ರಾಜ್ಯಗಳಿಗಿಂತ ಸಣ್ಣ ಸ್ಟೇಟ್ ಇದೆ. ಸೊ ಇದು ಇಲ್ಲಿ ಕಂಪೇರೇಟಿವ್ ಇದೆ, ಇದನ್ನು ಸೂಪರ್ಲೇಟಿವ್ ಮಾಡೋದು. ಗೋವಾ ಈಸ್ ದ ಸ್ಮಾಲೆಸ್ಟ್ ಸ್ಟೇಟ್ ಇನ್ ಇಂಡಿಯಾ. Goa is the smallest state in India. This is right answer.
Question number 15. Frame a question to get underlined word as answer. ಫ್ರೇಮಿಂಗ್ ಕ್ವಶನ್ ಇದು ಅಂಡರ್ಲೈನ್ ಮಾಡಿದಂಥ ಶಬ್ದ ಆನ್ಸರ್ ಆಗಿ ಬರಬೇಕು. ಸೊ ಅನುಪಮ ಸಿಂಗ್ಸ್ ಮೆಲೋಡಿಯಸ್ಲಿ, ಅನುಪಮ ಸುಮಧುರವಾಗಿ ಹಾಡುವಳು. ಸೊ ಇದನ್ನು ಹೌ ಡಸ್ ಅನುಪಮ ಸಿಂಗ್, ಇದು ಸಿಂಪಲ್ ಪ್ರೆಸೆಂಟ್ ಟೆನ್ಸ್ ಇದೆ. ಸೊ ಹೀಗಾಗಿ ಇಲ್ಲಿ ಡಸ್ ಬರುತ್ತೆ. ಹೌ ಡಸ್ ಅನುಪಮ ಸಿಂಗ್, ಅನುಪಮ ಹೇಗೆ ಹಾಡುವಳು? ಆನ್ಸರ್ ಮೆಲೋಡಿಯಸ್ಲಿ. Question number 16. Read the following conversation and change the underlined sentence into reported speech. ಇದು ಡೈರೆಕ್ಟ್ ಸ್ಪೀಚ್, ಇಂಡೈರೆಕ್ಟ್ ಸ್ಪೀಚ್ ಮಾಡೋದು. ಜಾನ್, ಹಿಯರ್ ಈಸ್ ಅ ಕ್ಯಾಮರಾ ಫಾರ್ ಯು ಲಕ್ಷ್ಮಿ. ಲಕ್ಷ್ಮಿ, ವೆನ್ ಡಿಡ್ ಯು ಬೈ ಇಟ್ ಜಾನ್? ಸೊ ಜಾನ್ ಶೋಡ್ ಲಕ್ಷ್ಮಿ ಎ ಕ್ಯಾಮರಾ. ಶಿ ಆಸ್ಕ್ಡ್ ಹಿಮ್. ಸೊ ಇಲ್ಲಿ ವೆನ್ ಇದ್ದದನ್ನು ವೆನ್ ಕೆಳಗೆ ಬರ್ಕೋಬೇಕು. ಯು ಇದ್ದದ್ದು ಹಿ ಆಗುತ್ತೆ. ಆಮೇಲೆ ಇದು ಸಿಂಪಲ್ ಪಾಸ್ಟ್ ಟೆನ್ಸ್ ಇರೋದ್ರಿಂದ ಇದನ್ನು ಪಾಸ್ಟ್ ಪರ್ಫೆಕ್ಟ್ ಟೆನ್ಸ್ ಮಾಡಬೇಕು. ಸೊ ವೆನ್ ಹಿ ಹ್ಯಾಡ್ ಬಾಟ್ ಇಟ್. ಸೊ ದಿಸ್ ಈಸ್ ದ ರೈಟ್ ಆನ್ಸರ್. Question number 17. Hemant moved to the edge of the compound to pluck flowers. He lost balance, fell down, but broke his leg. ಸೊ ಇಲ್ಲಿ ಇದನ್ನು ಏನು ಮಾಡೋದು ಅಂತಂದರೆ ಇಲ್ಲಿ ಎರಡು ಎರರ್ ಇರ್ತವೆ, ನಾವು ಅದನ್ನು ಫೈಂಡ್ ಔಟ್ ಮಾಡಬೇಕು ಇವಾಗ. ಸೊ ಇಲ್ಲಿ ಒಂದು ಸ್ಪೆಲ್ಲಿಂಗ್ ಮಿಸ್ಟೇಕ್ ಟು ಬಿ ಕರೆಕ್ಟೆಡ್, ಒಂದು ಸ್ಪೆಲ್ಲಿಂಗ್ ಮಿಸ್ಟೇಕ್ ಆಗಿದೆ, ಇನ್ನೊಂದು ಕಡೆ ಕಂಜಂಕ್ಷನ್ ಟು ಬಿ ಕರೆಕ್ಟೆಡ್, ಒಂದು ಕಡೆ ಕಂಜಂಕ್ಷನ್ ಹತ್ತಿದಬೇಕಾಗಿದೆ. ಸೊ ಹೇಮಂತ್ ಮೂವ್ಡ್ ಟು ದ ಎಡ್ಜ್ ಆಫ್ ದ ಕಾಂಪೌಂಡ್ ಟು ಪ್ಲಕ್ ಫ್ಲವರ್ಸ್. ಹಿ ಲಾಸ್ಟ್ ಬ್ಯಾಲೆನ್ಸ್, ಅಲ್ಲಿ ಬ್ಯಾಲೆನ್ಸನ್ನು ಕಳ್ಕೊಳ್ತಾನೆ. ಸೊ ಇಲ್ಲಿ ಎಲ್ಲೇ ಎಸ್ ಟಿ ಲಾಸ್ಟ್ ಬದಲಿ ಎಲ್ಲೋ ಎಸ್ ಟಿ ಲಾಸ್ಟ್ ಹಾಕಬೇಕು. ದೆನ್ ಫೆಲ್ ಡೌನ್ ಬಟ್ ಬ್ರೋಕ್ ಹಿಸ್ ಲೆಗ್. ಸೊ ಇಲ್ಲಿ ಇನ್ನೊಂದು ಕಡೆ ಬಿ ಬಟ್ ಬದಲಾಗಿ ಇಲ್ಲಿ ನಾವು ಆ್ಯಂಡ್ ಹಾಕಬೇಕು, ಅದು ಕಂಜಂಕ್ಷನ್ ಕರೆಕ್ಟ್ ಆಗುತ್ತೆ. ಸೊ ಎ ಆನ್ಸರ್ ಇಸ್ ಲಾಸ್ಟ್, ಬಿ ಆನ್ಸರ್ ಇಸ್ ಆ್ಯಂಡ್. ಕ್ವಶನ್ ನಂಬರ್ 4. ಆನ್ಸರ್ ದ ಫಾಲೋವಿಂಗ್ ಕ್ವಶನ್ಸ್ ಇನ್ 2 or 3 sentences ಈಚ್. ಕೆಳಗಿನ ಪ್ರಶ್ನೆಗಳಿಗೆ 2 ಅಥವಾ 3 ಸಂಪೂರ್ಣ ವಾಕ್ಯಗಳಲ್ಲಿ ಉತ್ತರವನ್ನು ಕೊಡಬೇಕಾಗತ್ತೆ. ಕ್ವಶನ್ ನಂಬರ್ 18. Why did Baleshwar revisit the spot where Roma had fallen? ಬಲೇಶ್ವರನು ರೋಮಾ ರೈಲಿನಿಂದ ಬಿದ್ದಂಥ ಸ್ಥಳಕ್ಕೆ ಮತ್ತೆ ಏಕೆ ಭೇಟಿ ನೀಡಿದನು? ರಿವಿಸಿಟ್, ಮತ್ತೆ ಏಕೆ ಭೇಟಿ ನೀಡಿದನು? ಆನ್ಸರ್: ದಿನೇಶ್ ಟೋಲ್ಡ್ ಬಲೇಶ್ವರ್ ಡ್ಯಾಟ್ ರೋಮಾಸ್ ಸೆಲ್ ಫೋನ್ ಆ್ಯಂಡ್ ಹ್ಯಾಂಡ್ಬ್ಯಾಗ್ ವೇರ್ ಮಿಸ್ಸಿಂಗ್. ದಿನೇಶ್ ಬಲೇಶ್ವರನಿಗೆ ಹಾಸ್ಪಿಟ್ಲ್ನಲ್ಲಿ ಈ ರೀತಿ ಹೇಳ್ತಾನೆ, ರೋಮಾಳ ಸೆಲ್ಫೋನ್ ಮತ್ತು ಹ್ಯಾಂಡ್ಬ್ಯಾಗ್ಗಳು ಮಿಸ್ ಆಗಿವೆ, ಕಳೆದು ಹೋಗಿವೆ. ಸೊ ಬಲೇಶ್ವರ್ ರಿವಿಸಿಟೆಡ್ ದ ಸ್ಪಾಟ್ ಲುಕಿಂಗ್ ಫಾರ್ ಹರ್ ಬಿಲಾಂಗಿಂಗ್ಸ್. ಕಳೆದು ಹೋದಂಥ ವಸ್ತುಗಳನ್ನು ಹುಡುಕೋದಕ್ಕೋಸ್ಕರ ಬಲೇಶ್ವರ ಏನು ಮಾಡ್ತಾನೆ ಅಂದರೆ ಆ ಒಂದು ಪ್ಲೇಸನ್ನು ಮತ್ತೆ ರಿವಿಸಿಟ್ ಮಾಡ್ತಾನೆ. ಕ್ವಶನ್ ನಂಬರ್ 19. ವಾಟ್ ಮೇಕ್ಸ್ ಯು ಫೀಲ್ ಡಾನ್ ಅನ್ಸಲ್ಮೋ ವಾಸ್ ಅ ಮ್ಯಾನ್ ಆಫ್ ಪ್ರಿನ್ಸಿಪಲ್ಸ್? ಡಾನ್ ಅನ್ಸಲ್ಮೋ ಒಬ್ಬ ತತ್ವ ಸಿದ್ಧಾಂತದ ವ್ಯಕ್ತಿ. ಇದರ ಬಗ್ಗೆ ನಿಮಗೇನು ಅನಿಸುತ್ತೆ? ಆನ್ಸರ್ ಫಾರ್ ದಿಸ್ ಕ್ವಶನ್ ಈಸ್ ಡಾನ್ ಅನ್ಸಲ್ಮೋ ರೆಡಿ ಟು ಸೆಲ್ ಹಿಸ್ ಲ್ಯಾಂಡ್ ಫಾರ್ $1,200. ಮೊದಲಿಗೆ ಡಾನ್ ಅನ್ಸಲ್ಮೋ ತನ್ನ ಹೊಲವನ್ನು $1,200 ಮಾರಲಿಕ್ಕೆ ಆತ ಒಪ್ಕೊಂಡಿರ್ತಾನೆ, ರೆಡಿಗಿರ್ತಾನೆ. ಬಟ್ ಆಫ್ಟರ್ ಸರ್ವೆ ದ ಲ್ಯಾಂಡ್ ವಾಸ್ ಆಲ್ಮೋಸ್ಟ್ ಡಬಲ್. ಆದರೆ ಸರ್ವೆ ಆದ ನಂತರ ಹೊಲ ಅದು ಡಬಲ್ ಇದೆ, ಅದು ದುಪ್ಪಟ್ಟಾಗಿದೆ ಅನ್ನೋದು ಗೊತ್ತಾಯಿತು. ಸೊ ದೇ ಅಗ್ರೀಡ್ ಟು ಪೇ ಡಬಲ್ ಅಮೌಂಟ್. ಬಟ್ ಆದರೆ ಅವರು ಅಮೇರಿಕನ್ನರು ಅದಕ್ಕೆ ಡಬಲ್ ಅಮೌಂಟ್ ಕೊಡಲಿಕ್ಕೆ ಅವರು ಒಪ್ಕೊಂಡ್ರು. ಆದರೆ ಡಾನ್ ಅನ್ಸಲ್ಮೋ ರೆಫ್ಯೂಸ್ ಟು ರಿಸೀವ್ ಎಕ್ಸ್ಟ್ರಾ ಮನಿ. ಸೊ ಡಾನ್ ಅನ್ಸಲ್ಮೋ ವಾಸ್ ಎ ಮ್ಯಾನ್ ಆಫ್ ಪ್ರಿನ್ಸಿಪಲ್ಸ್. ಆದರೆ ಎಕ್ಸ್ಟ್ರಾ ಆಗಿರುವಂಥ ಹಣವನ್ನು ಆತ ತೆಗೆದುಕೊಳ್ಳಿಕ್ಕೆ ಒಪ್ಕೊಳ್ಳೋದಿಲ್ಲ. ಮೊದಲಿಗೆ ಯಾವ ಒಂದು ಪ್ರೈಸ್, ಯಾವ ಒಂದು ಬೆಲೆಗೆ ಆತ ಮಾರಲಿಕ್ಕೆ ಒಪ್ಕೊಂಡಿರ್ತಾನೋ ಅಷ್ಟೇ ಮಾತ್ರ ಆತ ಪಡ್ಕೊಳ್ಳಿಕ್ಕೆ ಇಚ್ಛಿಸ್ತಾನೆ. ಸೊ ಡಾನ್ ಅನ್ಸಲ್ಮೋ ಒಬ್ಬ ಮ್ಯಾನ್ ಆಫ್ ಪ್ರಿನ್ಸಿಪಲ್ಸ್, ಒಬ್ಬ ತತ್ವ ಸಿದ್ಧಾಂತದ ವ್ಯಕ್ತಿ ಎಂದು ಈ ಒಂದು ಘಟನೆಯ ಮೂಲಕ ತಿಳಿತದೆ. ಕ್ವಶನ್ ನಂಬರ್ 20. ವೈ ಡು ಯು ಕನ್ಸಿಡರ್ ಅನಂತ್ ಅ ಟ್ಯಾಲೆಂಟೆಡ್ ಬಾಯ್? ಅನಂತನು ಒಬ್ಬ ಪ್ರತಿಭಾವಂತ ಹುಡುಗ ಅಂತ ಹೇಳಿ ನೀವು ಯಾಕೆ ಭಾವಿಸ್ತೀರಿ?
ಈ ರೀತಿಯಾಗಿದೆ ಕ್ವಶನ್. ಆನ್ಸರ್ ಫಾರ್ ದಿಸ್ ಕ್ವಶನ್: ಅನಂತ್ ವಾಸ್ ದ ಬೆಸ್ಟ್ ಟೇಬಲ್ ಟೆನ್ನಿಸ್ ಪ್ಲೇಯರ್. ಅನಂತ್ ಒಬ್ಬ ಒಳ್ಳೆ ಟೇಬಲ್ ಟೆನ್ನಿಸ್ ಪ್ಲೇಯರ್ ಆಗಿದ್ದ. ದಿ ಫಾಸ್ಟೆಸ್ಟ್ ರನ್ನರ್, ಅವರ ಶಾಲೆಯೊಳಗೇನೆ ಅತಿ ವೇಗದ ಓಟಗಾರನಾಗಿದ್ದ. ಹಿ ವಾಸ್ ಲರ್ನಿಂಗ್ ಟು ಪ್ಲೇ ಸಿತಾರ್, ಆ ನಂತರ ಈತ ಸಿತಾರ ವಾದನವನ್ನು ಕಲಿತಾ ಇದ್ದ. ಹಿ ಹ್ಯಾಡ್ ಆಲ್ರೆಡಿ ಕಂಪೋಸ್ಡ್ ಹಿಸ್ ಓನ್ ಟ್ಯೂನ್ಸ್, ಆ ನಂತರ ತನ್ನದೇ ಆದಂಥ ಟ್ಯೂನ್ಗಳನ್ನು ಆ ಸಿತಾರದಲ್ಲಿ ನುಡಿಸ್ತಾ ಇದ್ದ. ಸೊ ಅನಂತ್ ವಾಸ್ ಅ ಟ್ಯಾಲೆಂಟೆಡ್ ಬಾಯ್. ಈ ಎಲ್ಲ ಪಾಯಿಂಟ್ಸ್ ಏನು ಹೇಳುತ್ತೆ ಅಂತಂದರೆ ಅನಂತ್ ಒಬ್ಬ ಪ್ರತಿಭಾವಂತ, ಟ್ಯಾಲೆಂಟ್ ಇರುವಂತಹ ಬಾಲಕನಾಗಿದ್ದ ಅಂತ ಹೇಳಿ ಗೊತ್ತಾಗುತ್ತೆ. ಕ್ವಶನ್ ನಂಬರ್ 21. 5 were the technical experts summoned by the 3 super powers. ಸೂಪರ್ ಪವರ್ಸ್ ಅಂದರೆ 3 ಸೂಪರ್ ಪವರ್ ದೇಶಗಳು: US, UK, USSR ಅಂದರೆ ಅಮೇರಿಕಾ, ಇಂಗ್ಲೆಂಡ್ ಮತ್ತು ರಷ್ಯಾ. ಈ 3 ರಾಷ್ಟ್ರಗಳನ್ನು ಸೂಪರ್ ಪವರ್ ರಾಷ್ಟ್ರಗಳಂತ ಕರಿತೀವಿ. ಹಾಗಾದರೆ ಈ 3 ಸೂಪರ್ ಪವರ್ ರಾಷ್ಟ್ರಗಳು ಏನು ಮಾಡಿದ್ವು ಅಂತಂದರೆ ಸಮನ್, ಕರೆಯೋದು. ಯಾರನ್ನು ಕರೆದ್ರು ಅಂದರೆ ಟೆಕ್ನಿಕಲ್ ಎಕ್ಸ್ಪರ್ಟ್ಸ್ಗಳನ್ನು ಕರೆದ್ರು. ತಾಂತ್ರಿಕ ವಿಜ್ಞಾನಿಗಳು ಅಥವಾ ತಾಂತ್ರಿಕ ನೈಪುಣ್ಯತೆಯನ್ನು ಹೊಂದಿದಂಥವ್ರನ್ನ ಕರೆದು. ಯಾಕೆ ಕರೆದ್ರು ಅವ್ರನ್ನ ಅಂಥೇಳಿ ಪ್ರಶ್ನೆ ಇದೆ. ಆನ್ಸರ್ ಫಾರ್ ದಿಸ್ ಕ್ವಶನ್: ದ 3 ನ್ಯೂಕ್ಲಿಯರ್ ಪವರ್ಸ್ ಅಂದರೆ 3 ನ್ಯೂಕ್ಲಿಯರ್ ಪವರ್ಸ್ ಅಂದರೆ ಅಮೇರಿಕಾ, ಇಂಗ್ಲೆಂಡ್, ರಷ್ಯಾ. ದ 3 ನ್ಯೂಕ್ಲಿಯರ್ ವೆಪನ್ಸ್ ಹ್ಯಾಡ್ ಇನಫ್ ನ್ಯೂಕ್ಲಿಯರ್ ಬಾಂಬ್ಸ್. ಅವ್ರ ಹತ್ರ ಸಾಕಷ್ಟು ನ್ಯೂಕ್ಲಿಯರ್ ಬಾಂಬ್ಗಳಿವೆ, ಅಂದರೆ ಅವ್ರ ಹತ್ರ ಅಣುಬಾಂಬ್ಗಳಿವೆ. ನ್ಯೂಕ್ಲಿಯರ್ ಬಾಂಬ್ಸ್ ಮೀನ್ಸ್ ಅಣುಬಾಂಬುಗಳು. ಟು ಡಿಸ್ಟ್ರಾಯ್ ಅದರ್ ನೇಷನ್ಸ್, ಬೇರೆ ದೇಶಗಳನ್ನು ನಿರ್ನಾಮ ಮಾಡುವಂತಹ, ಡಿಸ್ಟ್ರಾಯ್ ಅಂದರೆ ಸರ್ವನಾಶ ಮಾಡುವಂತಹ ಅಣುಬಾಂಬ್ಗಳಿವೆ. ಸೊ ಆದ್ದರಿಂದ ದೇ ವಿಲ್ಲಿಂಗ್ ಟು ಕಮ್ ಟು ಆ್ಯನ್ ಅಗ್ರಿಮೆಂಟ್, ಆದ್ದರಿಂದ ಆ 3 ದೇಶಗಳು ಒಂದು ಅಗ್ರಿಮೆಂಟ್ಗೆ ಬರಬೇಕಾಗಿತ್ತು, ಅಂದರೆ ಒಂದು ಒಪ್ಪಂದಕ್ಕೆ ಬರಬೇಕಾಗಿತ್ತು. ಟು ಬ್ಯಾನ್ ಆನ್, ಬ್ಯಾನ್ ಮಾಡೋದು ಅಂದರೆ BAN, ಬ್ಯಾನ್ ಮಾಡೋದು ಅಂದರೆ ನಿರ್ಬಂಧಿಸುವುದು. ಬ್ಯಾನ್ ಆನ್ ನ್ಯೂಕ್ಲಿಯರ್ ವೆಪನ್ ಟೆಸ್ಟ್, ಹೊಸ ನ್ಯೂಕ್ಲಿಯರ್ ಬಾಂಬ್ಗಳನ್ನು ಸೃಜಿಸುವುದು ಮತ್ತು ಅವುಗಳನ್ನು ಬಳಸುವುದನ್ನು ನಿಷೇಧ ಮಾಡುವುದಕ್ಕೋಸ್ಕರ ಅವರು ಅಲ್ಲಿ ಕೂಡಿದರು. ಸೊ ಟು ಡಿಟೆಕ್ಟ್ ದ ವಯೋಲೇಷನ್ ಆಫ್ ದಿಸ್ ಅಗ್ರಿಮೆಂಟ್, ಆನಂತರ ಯಾರಾದರೂ ಈ ಅಗ್ರಿಮೆಂಟನ್ನು ವಯೋಲೇಷನ್ ಮಾಡಿದರೆ, ಕಾನೂನು ಬಾಹಿರವಾಗಿ ಮತ್ತೆ ನ್ಯೂಕ್ಲಿಯರ್ ವೆಪನ್ಗಳನ್ನು ಏನು ಪ್ರಯೋಗಿಸುವುದಾಗಲಿ ಅಥವಾ ಅವುಗಳನ್ನು ಕಂಡುಹಿಡಿಯೋದಾಗಲಿ ಈ ರೀತಿ ಮಾಡಬಾರ್ದು ಅನ್ನೋದಕ್ಕೋಸ್ಕರ ಅವ್ರು ಏನು ಮಾಡಿರ್ತಾರೆ ಅಂತಂದರೆ ಅಲ್ಲಿ ಕೂಡಿರ್ತಾರೆ. ದ ಟೆಕ್ನಿಕಲ್ ಎಕ್ಸ್ಪರ್ಟ್ಸ್ ವೇರ್ ಸಮನ್ಡ್, ಈ ಕಾರಣಕ್ಕಾಗಿ ಈ ಟೆಕ್ನಿಕಲ್ ಎಕ್ಸ್ಪರ್ಟ್ಸ್ಗಳನ್ನು, ತಾಂತ್ರಿಕ ತಂತ್ರಜ್ಞರನ್ನು ಅವರಲ್ಲಿ ಬರಲಿಕ್ಕೆ ಹೇಳ್ತಾರೆ. ಕ್ವಶನ್ ನಂಬರ್ 22. ವಾಟ್ ಕ್ವಾಲಿಟೀಸ್ ಆಫ್ ದ ಜಾಜ್ ಪ್ಲೇಯರ್ ಡು ಯು ಅಪ್ರಿಸಿಯೇಟ್? ಜಾಜನ್ನು ನುಡಿಸುವಂಥ ವ್ಯಕ್ತಿಯ ಯಾವ ಕ್ವಾಲಿಟೀಸ್, ಯಾವ ಗುಣಗಳು ನೀವು ಇಷ್ಟಪಡ್ತೀರಿ ಅಥವಾ ಪ್ರಶಂಸಿಸುತ್ತೀರಿ? ಅಪ್ರಿಸಿಯೇಟ್ ಮೀನ್ಸ್ ಪ್ರಶಂಸಿಸು. ಆನ್ಸರ್ ಫಾರ್ ದಿಸ್ ಕ್ವಶನ್: ದ ಜಾಜ್ ಪ್ಲೇಯರ್ ವಾಸ್ ಎ ಸಿಂಪಲ್ ಮ್ಯಾನ್. ಜಾಜ್ ಪ್ಲೇಯರ್ ಒಬ್ಬ ಸಾಮಾನ್ಯ ಮನುಷ್ಯನಾಗಿದ್ದ. ಹಿ ವಾಸ್ ಅ ಪಾಥೆಟಿಕ್ ಫಿಗರ್, ಅವನು ಯಾವಾಗಲೂ ಪಾಥೆಟಿಕ್, ದುಃಖದಲ್ಲಿರುವಂತಹ ವ್ಯಕ್ತಿಯಾಗಿದ್ದನು. ಬಟ್ ಎ ಕಮಾಂಡಿಂಗ್ ಆರ್ಟಿಸ್ಟ್, ಆದರೆ ಆತ ಒಬ್ಬ ಶ್ರೇಷ್ಠ ಆರ್ಟಿಸ್ಟ್, ಅಂದರೆ ಒಬ್ಬ ಕಲಾವಿದನಾಗಿದ್ದ. ಹಿ ಹ್ಯಾಡ್ ಎ ಪವರ್ ಟು ಮೇಕ್ ಪೀಪಲ್ ಲಿಸನ್, ಆತನಿಗೆ ಜನರನ್ನು ತನ್ನ ಕಡೆಗೆ ಸೆಳೆದುಕೊಳ್ಳುವಂಥ ಒಂದು ಆಕರ್ಷಕವಾಗಿರುವಂಥ ಸಂಗೀತ ಆತನಿಗೆ ಗೊತ್ತಿತ್ತು. ಬಟ್ ಹಿ ವಾಸ್ ಸೈಲೆಂಟ್ ಇನ್ ಸ್ಪೀಚ್, ಆದರೆ ಆತ ಜಾಸ್ತಿ ಮಾತನಾಡೋದಿಲ್ಲ. ಆದರೆ ಎಲಕ್ವೆಂಟ್ ಇನ್ ಮ್ಯೂಸಿಕ್, ಆದರೆ ಆತ ನಿರರ್ಗಳವಾಗಿ ನಿರರ್ಗಳವಾಗಿ ಜಾಜ್ ಪ್ಲೇಯರನ್ನು ನುಡಿಸ್ತಾ ಇದ್ದ. ಇದು ಆತನ ಶಕ್ತಿಯಾಗಿತ್ತು. ಸೊ ದೀಸ್ ಕ್ವಾಲಿಟೀಸ್ ಆರ್ ಅಪ್ರಿಸಿಯೇಬಲ್. ಕ್ವಶನ್ ನಂಬರ್ 23. ದ ಸ್ಟೂಡೆಂಟ್ ಲೀಡರ್ಸ್ ಮ್ಯಾನೇಜ್ ಟು ಪ್ರೊಟೆಸ್ಟ್ ಟು ಗೋ ಪೀಸ್ಫುಲಿ. 5. ವಿದ್ಯಾರ್ಥಿಗಳ ನಾಯಕರು
ಈ ಒಂದು ಪ್ರತಿಭಟನೆಯನ್ನು ಸೈಲೆಂಟಾಗಿ ಅಂದರೆ ಶಾಂತವಾಗಿ ನಡೆಸಬೇಕು ಅಂಥೇಳಿ ಯಾಕೆ ಅಂದ್ಕೊಂಡಿದ್ರು? ಓಕೆ, ಆನ್ಸರ್ ಫಾರ್ ದಿಸ್ ಕ್ವೆಶನ್. ನಾರಾಯಣ್ಪುರ್ ಇನ್ಸಿಡೆಂಟ್ ಪಾಠದ ಈ ಒಂದು ಕ್ವೆಶನ್, ವಿದ್ಯಾರ್ಥಿಗಳ ನಾಯಕರು ಪ್ರತಿಭಟನೆಯನ್ನು ಸೂಕ್ಷ್ಮವಾಗಿ ಶಾಂತತೆಯಿಂದ ಯಾಕೆ ಮಾಡಿದರು ಅಂತಂದರೆ, ದ ಪೊಲೀಸ್ ಎಕ್ಸ್ಪೆಕ್ಟೆಡ್ ಡ್ಯಾಟ್, ಪೊಲೀಸರು ಏನು ನಿರೀಕ್ಷಿಸಿದ್ರು ಅಂದರೆ, ದ ಪ್ರೊಟೆಸ್ಟ್ ಮಸ್ಟ್ ಬಿ ವೈಲೆಂಟ್, ಈ ಒಂದು ಪ್ರತಿಭಟನೆ ಏನಾಗಬೇಕು ಅಂದರೆ ವೈಲೆಂಟ್ ಅಂದರೆ ಹಿಂಸೆಯಿಂದ ಕೂಡಿರಬೇಕು ಅಂತ ಅಂದ್ಕೊಂಡಿದ್ರು ಪೊಲೀಸರು. ಅಂದರೆ ಹಿಂಸೆಯಿಂದ ಅವರು ವಿದ್ಯಾರ್ಥಿಗಳೆಲ್ಲರೂ ಮುಷ್ಕರವನ್ನು ಮಾಡಬೇಕು, ಪ್ರತಿಭಟನೆಯನ್ನು ಮಾಡಬೇಕು ಅಂದ್ಕೊಂಡಿದ್ರು. ಆ ರೀತಿ ಪ್ರತಿಭಟನೆ ಮಾಡಿದರೆ, ಇಫ್ ಸ್ಟೂಡೆಂಟ್ಸ್ ಡಿಡ್ ಸೊ, ಈ ರೀತಿ ಏನಾದರೂ ವಿದ್ಯಾರ್ಥಿಗಳು ಮಾಡಿದರೆ, ದ ಪೊಲೀಸ್ ವುಡ್ ಬೀಟ್ ದೆಮ್ ಅಪ್, ಪೊಲೀಸರು ಆ ವಿದ್ಯಾರ್ಥಿಗಳೆಲ್ಲರನ್ನೂ ಬಡಿದ್ಬಿಟ್ಟು ಆ್ಯಂಡ್ ಹೌಲ್ ದೆಮ್ ಟು ಜೈಲ್ಗೆ ಆ ವಿದ್ಯಾರ್ಥಿಗಳನ್ನು ಎಳ್ಕೊಂಡು ಹೋಗಬೇಕು. ಆ್ಯಂಡ್ ಸೊ ದ ಸ್ಟೂಡೆಂಟ್ಸ್ ವೇರ್ ನಾಟ್ ರೆಡಿ ಟು ಗೋ ಟು ಜೈಲ್, ಆದ್ದರಿಂದ ವಿದ್ಯಾರ್ಥಿಗಳು ಜೈಲಿಗೆ ಹೋಗಲಿಕ್ಕೆ ಇಷ್ಟ ಇಲ್ಲ. ಹೀಗಾಗಿ ಸೊ ದ ಪ್ರೊಟೆಸ್ಟ್ ವಾಸ್ ಪೀಸ್ಫುಲ್, ಆದ್ದರಿಂದ ಈ ಒಂದು ಪ್ರತಿಭಟನೆ ಹೇಗಿತ್ತು ಅಂತಂದರೆ ಪೀಸ್ಫುಲ್, ಶಾಂತ ರೀತಿಯಿಂದ ಅವರೆಲ್ಲರೂ ಪ್ರತಿಭಟನೆಯನ್ನು ಮಾಡಿದರು. ಕ್ವೆಶನ್ ನಂಬರ್ 23 ಮತ್ತು 24 ಇವೆರಡು ಸಪ್ಲಿಮೆಂಟರಿ ರೀಡಿಂಗ್ಗಳ ಪ್ರಶ್ನೆಗಳಾಗಿರೋದ್ರಿಂದ ಇಲ್ಲಿ ಆಪ್ಷನ್ಸ್ಗಳಿರ್ತವೆ. 2 ಕ್ವೆಶನ್ಗಳ ನಡುವೆ 2 ಕ್ವೆಶನಲ್ಲಿ ಯಾವುದಾದ್ರೂ ಬರೀಬೋದು. ಇಲ್ಲಿ ಆಗಲೇ ನಾವು ನಾರಾಯಣ್ಪುರ್ ಇನ್ಸಿಡೆಂಟ್ ಮೇಲೆ ಒಂದು ಕ್ವೆಶನ್ ಇತ್ತು, ಇವಾಗ ಆನ್ ದ ಟಾಪ್ ಆಫ್ ದ ವರ್ಡ್ ಮೇಲೆ ಮತ್ತೊಂದು ಕ್ವೆಶನ್ ಇದೆ. ವಾಟ್ ಹಾರ್ಡ್ಶಿಪ್ಸ್ ಡಿಡ್ ಡಿಕ್ಕಿ ಡೋಲ್ಮಾ ಫೇಸ್ ಇನ್ ಹರ್ ಅರ್ಲಿ ಲೈಫ್? ಡಿಕ್ಕಿ ಡೋಲ್ಮಾ ಬಾಲ್ಯಾವಸ್ಥೆಯಲ್ಲಿದ್ದಂಥ ಸಂದರ್ಭದಲ್ಲಿ ವಾಟ್ ಹಾರ್ಡ್ಶಿಪ್ಸ್, ಯಾವ ರೀತಿಯಾಗಿರುವಂಥ ಕಷ್ಟಗಳನ್ನು ಅವಳು ಎದುರಿಸಿದ್ಲು, ಫೇಸ್ ಮಾಡಿದ್ಲು? ಆನ್ಸರ್, ವೆನ್ ಡಿಕ್ಕಿ ಡೋಲ್ಮಾ ವಾಸ್ 11 years, ಶಿ ಲಾಸ್ಟ್ ಹರ್ ಮದರ್ ಆ್ಯಂಡ್ ಆಲ್ಸೋ ಶಿ ಲಾಸ್ಟ್ ಹರ್ ಎಲ್ಡರ್ ಬ್ರದರ್. ಡಿಕ್ಕಿ ಡೋಲ್ಮಾಗೆ 11 ವರ್ಷವಾಗಿದ್ದಾಗ ಅವಳು ತನ್ನ ತಾಯಿನ ಕಳ್ಕೊಂಡ್ಳು, ಹಾಗೆ ಮುಂದೆ ತನ್ನ ಹಿರಿಯ ಸಹೋದರನನ್ನು ಕೂಡ ಕಳ್ಕೊಂಡ್ಳು. ಆ್ಯಂಡ್ ಹರ್ ಫಾದರ್ ಬೆಡ್ ರಿಡನ್, ಮತ್ತು ಅವಳ ತಂದೆ ಬೆಡ್ ರಿಡನ್, ಹಾಸಿಗೆ ಹಿಡಿದವನಾಗಿದ್ದ. ಶಿ ಹ್ಯಾಡ್ ಅ ಲಾಟ್ ಆಫ್ ಫೈನಾನ್ಷಿಯಲ್ ಪ್ರಾಬ್ಲಮ್ಸ್, ಆನಂತರ ಅವ್ರಿಗೆ ಹಣಕಾಸಿನ ತೊಂದರೆಗಳಿದ್ವು, ಅವರು ಬಡತನದಲ್ಲಿದ್ದರು. ಸೊ ಈ ರೀತಿಯಾಗಿರುವಂಥ ಬೇರೆ ಬೇರೆ ಎಲ್ಲ ಸಮಸ್ಯೆಗಳನ್ನು ಬಾಲ್ಯಾವಸ್ಥೆ ಇದ್ದಂಥ ಸಂದರ್ಭದಲ್ಲಿ ಡಿಕ್ಕಿ ಡೋಲ್ಮಾ ಅನುಭವಿಸ್ತಾಳೆ. ಕ್ವೆಶನ್ ನಂಬರ್ 24. ಹನೀಫ್ ವಾಸ್ ಅ ಯಂಗ್ ಮ್ಯಾನ್ with varied talents and interests. Explain briefly. ಹನೀಫುದ್ದೀನ್ ಯಂಗ್ ಮ್ಯಾನ್ ಆಗಿದ್ದಾಗ, ಹರೆಯದ ವಯಸ್ಸಿನಲ್ಲಿದ್ದಾಗ ಹಲವಾರು ಟ್ಯಾಲೆಂಟ್ಸ್ಗಳನ್ನು ಆತ ಹೊಂದಿದವನಾಗಿದ್ದ. ಆ್ಯಂಡ್ ಇಂಟ್ರೆಸ್ಟ್, ಬೇರೆ ಬೇರೆ ಅಭಿರುಚಿಗಳು ಆತನಲ್ಲಿತ್ತು. ಹಾಗಾದರೆ ಅವುಗಳನ್ನು ಎಕ್ಸ್ಪ್ಲೇನ್ ಮಾಡಿ ಅಂತ ಹೇಳ್ತಾ ಇದ್ದಾರೆ. ಸೊ ದ ಆನ್ಸರ್ ಈಸ್, ಹನೀಫ್ ಡ್ಯಾಬ್ಡ್ ಇನ್ ಆರ್ಟ್. ಹನೀಫ್ನಿಗೆ ಕಲೆಯಲ್ಲಿ ಆಸಕ್ತಿ ಇತ್ತು, ನೈಪುಣ್ಯತೆ ಇತ್ತು. ಸ್ಕೆಚ್ಡ್ ವೆರಿ ವೆಲ್, ಚೆನ್ನಾಗಿ ಸ್ಕೆಚ್ ಮಾಡ್ತಾ ಇದ್ದ, ಚಿತ್ರವನ್ನು ಬಿಡಿಸ್ತಾ ಇದ್ದ. ಮೇಡ್ ಬ್ಯೂಟಿಫುಲ್ ಕಾರ್ಡ್ಸ್ ಔಟ್ ಆಫ್ ವೇಸ್ಟ್ ಮಟೀರಿಯಲ್ಸ್, ಕೆಲಸಕ್ಕೆ ಬಾರದ ವಸ್ತುಗಳಿಂದ ಒಳ್ಳೊಳ್ಳೆ ಗೊಂಬೆಗಳನ್ನು, ಬೇರೆ ಬೇರೆ ಕಾರ್ಡ್ಸ್ಗಳನ್ನು ಆತ ತಯಾರು ಮಾಡ್ತಾ ಇದ್ದ. ರೀಡ್ ಅ ಗ್ರೇಟ್ ಡೀಲ್ ಆ್ಯಂಡ್ ಲವ್ಡ್ ಪ್ಲೇಯಿಂಗ್ ದ ಡ್ರಮ್, ಆಮೇಲೆ ಒಳ್ಳೆಯ ಪುಸ್ತಕಗಳನ್ನು ಓದ್ತಾ ಇದ್ದ. ನಂತರ ಡ್ರಮ್ಸನ್ನು ನುಡಿಸುವಂಥ ಹವ್ಯಾಸ ಇತ್ತು. ಸೊ ಹೀಗಾಗಿ ಹಲವಾರು ಕ್ಷೇತ್ರಗಳಲ್ಲಿ ಆತನಿಗೆ ಬೇರೆ ಬೇರೆ ಆಸಕ್ತಿಗಳಿದ್ವು. ಮೇನ್ ಕ್ವೆಶನ್ 5. ಆನ್ಸರ್ ದ ಫಾಲೋವಿಂಗ್ ಕ್ವೆಶನ್ಸ್ ಇನ್ 5 or 6 sentences ಈಚ್. ಕೆಳಗಿನ ಪ್ರಶ್ನೆಗಳಿಗೆ 5 ಅಥವಾ 6 ವಾಕ್ಯಗಳಲ್ಲಿ ಉತ್ತರಿಸಿ. ಕ್ವೆಶನ್ ನಂಬರ್ 25. ಡಾಕ್ಟರ್ ಅಂಬೇಡ್ಕರ್ ವರ್ಕ್ಡ್ ಫಾರ್ ದ ಅಪ್ಲಿಫ್ಟ್ ಆಫ್ ದ ಡಿಪ್ರೆಸ್ಡ್ ಕ್ಲಾಸಸ್. ಎಕ್ಸ್ಪ್ಲೇನ್. ತುಳಿತಕ್ಕೊಳಗಾದ ವರ್ಗಗಳನ್ನು ಅವರ ಉನ್ನತಿ ಮಾಡೋದಕ್ಕೆ ಯಾವ ರೀತಿಯಾಗಿರುವಂಥ ಪ್ರಯತ್ನಗಳನ್ನು ಡಾಕ್ಟರ್ ಅಂಬೇಡ್ಕರ್ ಅವರು ಮಾಡಿದರು, ಎಕ್ಸ್ಪ್ಲೇನ್ ಮಾಡಿರಿ ಅಂತಿದ್ದಾರೆ. ಸೊ ದ ಆನ್ಸರ್ ಈಸ್, ಡಾಕ್ಟರ್ ಅಂಬೇಡ್ಕರ್ ವಾಸ್ ಡಿವೋಟೆಡ್ ಟೈಮ್ ಆ್ಯಂಡ್ ಟ್ಯಾಲೆಂಟ್ಸ್ ಟು ಬೆಟರ್ಮೆಂಟ್ ಆಫ್ ದ ಡಿಪ್ರೆಸ್ಡ್ ಕ್ಲಾಸಸ್. ಡಾಕ್ಟರ್ ಅಂಬೇಡ್ಕರ್ ಅವರು ಏನು ಅರ್ಪಿಸಿದರು ಅಂತಂದರೆ, ತಮ್ಮ ಸಮಯವನ್ನು ಮತ್ತು ತಮ್ಮ ಟ್ಯಾಲೆಂಟ್ಸ್ಗಳನ್ನು ಡಿಪ್ರೆಸ್ಡ್ ಕ್ಲಾಸಸ್, ತುಳಿತಕ್ಕೊಳಗಾದ ಜಾತಿಗಳನ್ನು, ಅವುಗಳನ್ನು ಬೆಟರ್ಮೆಂಟ್,
ಅವುಗಳನ್ನು ಉನ್ನತೀಕರಣ ಮಾಡೋದರಲ್ಲಿ ಬಹಳಷ್ಟು ಶ್ರಮ ವಹಿಸಿದರು. ಹಿ ಸ್ಟಾರ್ಟೆಡ್ ನ್ಯೂಸ್ ಪೇಪರ್ ಮೂಕನಾಯಕ್, ಬಹಿಷ್ಕೃತ ಭಾರತ್ ಆ್ಯಂಡ್ ಸಮತಾ. ಆನಂತರ ಅವರು ಮೂಕನಾಯಕ, ಬಹಿಷ್ಕೃತ ಭಾರತ ಮತ್ತು ಸಮತಾ ಅನ್ನುವಂಥ ನ್ಯೂಸ್ ಪೇಪರ್ಗಳನ್ನು ಅಂದರೆ ವೃತ್ತಪತ್ರಿಕೆಗಳನ್ನು ಪ್ರಕಟಿಸೋದ್ರ ಮೂಲಕ ತಮ್ಮ ವಿಚಾರಧಾರೆಗಳನ್ನು, ಅಸ್ಪೃಶ್ಯತೆಯನ್ನು ಹೋಗಲಾಡಿಸೋದ್ರ ಬಗ್ಗೆ ಅವರು ಪ್ರಸಾರ ಮಾಡ್ತಾ ಹೊಂಟರು. ಹೀ ಸೆಟಪ್ ಇನ್ಸ್ಟಿಟ್ಯೂಷನ್ಸ್ ಕಾಲ್ಡ್ ಹಿತಕಾರಿಣಿ ಸಭಾ ಆ್ಯಂಡ್ ಇಂಡಿಯನ್ ಲೇಬರ್ ಪಾರ್ಟಿ ಆಫ್ ಇಂಡಿಯಾ. ಆನಂತರ ಅಂಬೇಡ್ಕರ್ ಅವರು ಹಿತಕಾರಿಣಿ ಸಭಾ ಮತ್ತು ಇಂಡಿಪೆಂಡೆಂಟ್ ಲೇಬರ್ ಪಾರ್ಟಿ ಅನ್ನುವಂಥ ಸಂಸ್ಥೆಗಳನ್ನು ಏನು ಮಾಡಿದರು ಅಂತಂದರೆ ಹುಟ್ಟಾಕಿದರು. ಹಿ ಸ್ಟ್ರೆಸ್ ದ ರೈಟ್ಸ್ ಆಫ್ ದ ಡಿಪ್ರೆಸ್ಡ್ ಕ್ಲಾಸಸ್. ಆನಂತರ ಡಿಪ್ರೆಸ್ಡ್ ಕ್ಲಾಸಸ್, ತುಳಿತಕ್ಕೊಳಗಾದ ಜಾತಿಗಳ ಒಂದು ರೈಟ್ಸ್ಗಳನ್ನು, ಅವರ ಹಕ್ಕುಗಳನ್ನು ಪಡೆದುಕೊಳ್ಳೋಕ್ಕೋಸ್ಕರವಾಗಿ ಇವರು ಸಾಕಷ್ಟು ಒತ್ತನ್ನು ನೀಡಿದರು. ಹಿ ಹೆಲ್ಪ್ಡ್ ಇನ್ ರೌಸಿಂಗ್ ಅಪ್ ಹೂ ಹ್ಯಾಡ್ ಸಫರ್ಡ್ ಫಾರ್ ಲಾಂಗ್ ಟೈಮ್ ಇನ್ ದ ಪಾಸ್ಟ್. ಭೂತ್ಕಾಲದಲ್ಲಿ ಸಾಕಷ್ಟು ನೋವನ್ನು ಅನುಭವಿಸಿದಂಥ ಎಲ್ಲ ಜನರಿಗೆ ಯಾವ ರೀತಿಯಾಗಿ ಅವರು ರೌಸ್ ಅಪ್ ಆಗಬೇಕು, ಎದ್ದು ನಿಲ್ಲಬೇಕು ಅನ್ನೋದ್ರ ಬಗ್ಗೆ ಅವ್ರು ಹೇಳಿದರು. ಹಿ ಫಾಟ್ ಫಾರ್ ಸೋಷಿಯಲ್ ಜಸ್ಟಿಸ್. ಅವರು ಸಾಮಾಜಿಕ ನ್ಯಾಯಕ್ಕಾಗಿ ಯಾವಾಗಲೂ ಹೋರಾಡ್ತಾ ಇದ್ದರು. ಕ್ವೆಶನ್ ನಂಬರ್ 26. ದ ಲಿಟಲ್ ಮೆಡನ್ ಫಿಲ್ಡ್ ದ ಸೇಲರ್ಸ್ ವಿತ್ ಕಾನ್ಫಿಡೆನ್ಸ್, ಜಸ್ಟಿಫೈ. ಲಿಟಲ್ ಮೆಡನ್, ಆ ಚಿಕ್ಕ ಬಾಲಕಿ, ಚಿಕ್ಕ ಹುಡುಗಿ, ಆ ಎಲ್ಲ ಸೇಲರ್ಸ್, ಆ ಎಲ್ಲ ನಾವಿಕರಿಗೆ ಅವಳು ಧೈರ್ಯವನ್ನು ತುಂಬಿದ್ಲು, ಅವರಲ್ಲಿ ಆತ್ಮವಿಶ್ವಾಸ, ಕಾನ್ಫಿಡೆನ್ಸನ್ನು ತುಂಬಿದ್ಲು. ಅದ್ರ ಬಗ್ಗೆ ಹೇಳಿ ಅಂತಿದ್ದಾರೆ. ಸೊ ಇದು 6th ಪೋಯಮ್ ದ ಟೆಂಪೆಸ್ಟ್ ಅನ್ನುವಂಥ ಪೋಯಮ್ನಿಂದ ಇದನ್ನು ಆಯ್ಕೊಳ್ಳಲಾಗಿದೆ. ಆನ್ಸರ್: ದ ಸೇಲರ್ಸ್ ವರ್ ಇನ್ ಅ ಗ್ರೇಟ್ ಪೆರಿಲ್. ಆ ಎಲ್ಲ ನಾವಿಕರು ಅವರೆಲ್ಲ ಸ್ಟಾರ್ಮಿಗೆ ಸಿಕ್ಕಾಕೊಂಡಿದ್ರು, ಅಂದರೆ ಬಿರುಗಾಳಿಗೆ ಸಿಕ್ಕಾಕೊಂಡಿದ್ರು. ಸೊ ದೇ ವೇರ್ ಇನ್ ಪೆರಿಲ್ ಅಂದರೆ ಇದೊಂದು ವಿನಾಶ, ಅವರೊಂದು ವಿನಾಶಕ್ಕೆ ಅವರು ಬಂದು ತಲುಪಿದ್ದಾರೆ. ದ ಸ್ಟಾರ್ಮ್ ವಾಸ್ ವಯಲೆಂಟ್. ಅಲ್ಲಿ ಬೀಸ್ತಕ್ಕಂಥ ಸ್ಟಾರ್ಮ್, ಬಿರುಗಾಳಿ ಬಹಳಷ್ಟು ವಯಲೆಂಟ್ ಅಂದರೆ ಹಿಂಸಾತ್ಮಕವಾಗಿದೆ. ದ ಟೆಂಪೆಸ್ಟ್ ಕಟ್ ಅವೇ ದ ಮಾಸ್ಟ್. ಈ ಒಂದು ಟೆಂಪೆಸ್ಟ್, ಈ ಒಂದು ಬಿರುಗಾಳಿ ಆ ಹಡಗಿನ ಶಿರಸ್ತಂಭ, ಮಾಸ್ಟನ್ನೇ ಏನು ಮಾಡಿದೆ ಅಂತಂದರೆ ಮುರಿದು ಹಾಕಿದೆ. ದ ಸೇಲರ್ಸ್ ಪ್ರೇಯ್ಡ್ ಟು ಗಾಡ್ ಟು ಸೇವ್ ದೆಮ್. ಆ ಎಲ್ಲ ಸೇಲರ್ಸ್ಗಳು ಕೂಡಿ ದೇವರನ್ನ ಬೇಡ್ಕೊಳ್ತಾ ಇದ್ದಾರೆ, ನಮ್ಮನ್ನು ರಕ್ಷಿಸು ಅಂತ ಹೇಳಿ ತಿಳ್ಕೊಂಡು. ದ ಕ್ಯಾಪ್ಟನ್ ವಾಸ್ ಇನ್ ಡಿಸ್ಪೇರ್. ಆನಂತರ ಹಡಗಿನ ಕ್ಯಾಪ್ಟನ್, ನಾವಿಕ, ಮುಖ್ಯ ನಾಯಕ, ಹಡಗಿನ ನಾಯಕನೂ ಸಹಿತ ಈ ಒಂದು ಡಿಸ್ಪೇರ್ ಆಗಿದ್ದಾರೆ, ಅಂದರೆ ನಿರಾಸೆಯಲ್ಲಿದ್ದಾರೆ. ಅವರೆಲ್ಲರೂ ಬದುಕುವಂಥ ಆಸೆಯನ್ನು ಅವ್ರು ಏನು ಮಾಡಿದ್ದಾರೆ ಅಂತಂದರೆ ತೋರಿದು ಬಿಟ್ಟಿದ್ದಾರೆ. ಬಟ್ ಕ್ಯಾಪ್ಟನ್ಸ್ ಡಾಟರ್, ಆದರೆ ಕ್ಯಾಪ್ಟನ್ನ ಚಿಕ್ಕ ಮಗಳು ಲಿಟಲ್ ಮೆಡನ್ ಬ್ರಾಟ್ ಹೋಪ್ ಬೈ ಸೇಯಿಂಗ್. ಈ ರೀತಿಯಾಗಿ ಒಂದು ಸಾಲನ್ನು ಹೇಳೋದ್ರ ಮೂಲಕ ಅವರೆಲ್ಲರಲ್ಲೂ ಕೂಡ ಧೈರ್ಯವನ್ನು ತುಂಬುತ್ತಾಳೆ, ಒಂದು ಬದುಕುವಂಥ ಆಸೆ ಮೂಡ್ತದೆ. ಏನು ಅಂದರೆ, ಈಸಂಟ್ ಗಾಡ್ ಅಪಾನ್ ದ ಓಷಿಯನ್ ಜಸ್ಟ್ ಸೇಮ್ ಆ್ಯಸ್ ಆನ್ ದ ಲ್ಯಾಂಡ್. ಭೂಮಿಯ ಮೇಲೆ ದೇವರಿರುವಂತೆ ಸಮುದ್ರದ ಮೇಲೆ, ಮಹಾಸಮುದ್ರದ ಮೇಲೆ ದೇವರಿಲ್ಲವೇ ಎಂದು ಪ್ರಶ್ನಿಸಿದರು. ಹರ್ ವರ್ಡ್ಸ್ ಬಿಲ್ಡ್ ಕಾನ್ಫಿಡೆನ್ಸ್ ಇನ್ ದ ಸೇಲರ್ಸ್. ನಾವಿಕರಲ್ಲಿ ಅವಳ ಮಾತುಗಳು ಬಹಳಷ್ಟು ಆತ್ಮವಿಶ್ವಾಸವನ್ನು ಹುಟ್ಟಿಸಿದವು. ಸೇಲರ್ಸ್ ರೀಗೇನ್ಡ್ ದೇರ್ ಹೋಪ್ಸ್ ಆ್ಯಂಡ್ ಫೇತ್ ಇನ್ ಗಾಡ್. ದೇವರಲ್ಲಿರುವಂಥ ನಂಬಿಕೆ ಅವರಲ್ಲಿ ಜಾಸ್ತಿ ಆಯಿತು, ಅವರಲ್ಲಿ ಬದುಕುವಂಥ ಆಸೆ ಮೂಡಿತು. ಅಟ್ ಲಾಸ್ಟ್ ದೇ ಲ್ಯಾಂಡೆಡ್ ಸೇಫ್ಲಿ. ಕೊನೆಗೆ ಅವರೆಲ್ಲರೂ ಸೇಫ್ ಆಗಿ ಅವ್ರೇನಾಗ್ತಾರೆ ಅಂತಂದರೆ ಆ ಕಡೆ ದಡವನ್ನು ತಲುಪ್ತಾರೆ. ಮೇನ್ ಕ್ವೆಶನ್ 6. ರೀಡ್ ದ ಫಾಲೋವಿಂಗ್ ಎಕ್ಸ್ಟ್ರಾಕ್ಟ್ಸ್ ಆ್ಯಂಡ್ ಆನ್ಸರ್ ದ ಕ್ವೆಶನ್ಸ್ ಡೆಟ್ ಫಾಲೋ. ಪಾಠಗಳಿಂದ ಮತ್ತು ಪೊಯಮ್ಗಳಿಂದ ಆಯ್ದಂಥ ಎಕ್ಸ್ಟ್ರಾಕ್ಟ್ ಸಾಲುಗಳನ್ನು ಇಲ್ಲಿ ಕೊಡಲಾಗಿದೆ, ಅಂದರೆ RC ಕ್ವೆಶನ್ಸ್. 3 ಕ್ವೆಶನ್ಸ್ಗಳು ಪ್ರೋಸ್ದಿಂದ ಮತ್ತು 1 ಕ್ವೆಶನ್ನು ಪೊಯೆಟ್ರಿಯಿಂದ ಆಯ್ದುಕೊಳ್ಳಲಾಗಿದೆ. ಕ್ವೆಶನ್ ನಂಬರ್ 27. ಯು ಆರ್ ಇನ್ ದ ಸೆಕೆಂಡ್ ಫಾರ್ಮ್ ಆ್ಯಂಡ್ ಐ ಡೋಂಟ್ ಲೈಕ್ ದ ವೇ ಯು ಆರ್ ಬೀಯಿಂಗ್ ಬ್ರಾಟ್ ಅಪ್. ನೀನು ಸೆಕೆಂಡ್ ಫಾರ್ಮ್ನಲ್ಲಿದ್ದೀಯಾ, ಅಂದರೆ ಬ್ರಿಟಿಷ್ ಕಾಲದಲ್ಲಿ 7ನೇ ತರಗತಿಯನ್ನು ಸೆಕೆಂಡ್ ಫಾರ್ಮ್ ಅಂತ ಇದ್ದರು. ಯು ಆರ್ ಇನ್ ದ ಸೆಕೆಂಡ್ ಫಾರ್ಮ್, ನೀನು ಈಗಾಗಲೇ 7ನೇ ತರಗತಿಲಿದ್ದೀಯಾ. ಐ ಡೋಂಟ್ ಲೈಕ್ ದ ವೇ ಯು ಆರ್ ಬೀಯಿಂಗ್ ಬ್ರಾಟ್ ಅಪ್. ನೀನು ಬೆಳೀತಾ ಇರುವಂಥ ರೀತಿ, ಮಾರ್ಗ ನನಗೆ ಸರಿ ಅನ್ನಿಸ್ತಾ ಇಲ್ಲ ಅಂತ ಹೇಳಿ ತಿಳ್ಕೊಂಡು ಮಾತಿದೆ. ಅ ಹೀರೋ ಫಸ್ಟ್ ಲೆಸನ್ನಿಂದ ಈ ಒಂದು ಎಕ್ಸ್ಟ್ರಾಕ್ಟನ್ನು ತೆಗೆದುಕೊಳ್ಳಲಾಗಿದೆ. ಕ್ವೆಶನ್ಸು:
ಎ ಹೂ ಡಸ್ ಐ ರೆಫರ್ ಟು. ಇಲ್ಲಿ ಐ ನಾನು ಅಂದರೆ ಯಾರು. ಹೂ ವಾಸ್ ಸ್ಟಡಿಂಗ್ ಇನ್ ದ ಸೆಕೆಂಡ್ ಫಾರ್ಮ್. ಇಲ್ಲಿ ಸೆಕೆಂಡ್ ಫಾರ್ಮ್ನಲ್ಲಿ ಓದ್ತಾ ಇರುವಂಥವರು ಯಾರು. ಸಿ ವೆನ್ ಡಿಡ್ ದ ಸ್ಪೀಕರ್ ಸೇ ದಿಸ್. ಈ ರೀತಿ ಸ್ಪೀಕರ್ ಅಂದರೆ ಯು ಆರ್ ಇನ್ ದ ಸೆಕೆಂಡ್ ಫಾರ್ಮ್ ಅಂತೇಳಿ ಮೇಲೇನಿದೆ, ಇದರ ಒಂದು ಸ್ಪೀಕರ್ ಯಾರು, ಇದನ್ನು ಹೇಳಿದವರು ಯಾರು ಅಂತಿದೆ. ಸೊ ಆನ್ಸರ್ಸ್ ನೋಡೋಣ. ಕ್ವಶನ್ ಎ ಹೂ ಡಸ್ ಐ ರೆಫರ್ ಟು. ಇಲ್ಲಿ ಐ ನಾನು ಅಂದರೆ ಯಾರು. ಹಾಗಾದರೆ ಆನ್ಸರ್ ಸ್ವಾಮೀಸ್ ಫಾದರ್. ಐ ಅಂದರೆ ಇಲ್ಲಿ ಸ್ವಾಮೀಸ್ ಫಾದರ್, ಸ್ವಾಮಿಯ ತಂದೆ. ಹೂ ವಾಸ್ ಸ್ಟಡಿಂಗ್ ಇನ್ ದ ಸೆಕೆಂಡ್ ಫಾರ್ಮ್. ಸೆಕೆಂಡ್ ಫಾರ್ಮ್ನಲ್ಲಿ ಓದ್ತಾ ಇರುವಂಥವ್ರು ಯಾರು, ಅವರು ಸ್ವಾಮಿ. ಆನ್ಸರ್ ಈಸ್ ಸ್ವಾಮಿ ಬಿ. ನೆಕ್ಸ್ಟ್ ಕ್ವಶನ್ ನಂಬರ್ ಸಿ ವೆನ್ ಡಿಡ್ ದ ಸ್ಪೀಕರ್ ಸೇ ದಿಸ್. ಸ್ಪೀಕರ್ ಈ ರೀತಿ ಯಾವಾಗ ಹೇಳಿದರು. ವೆನ್ ಸ್ವಾಮಿ ಟೋಲ್ಡ್ ಹಿಸ್ ಫಾದರ್ ಡ್ಯಾಟ್ ಹಿ ವುಡ್ ಸ್ಲೀಪ್ ಇನ್ ದ ಆಫೀಸ್ ರೂಮ್ ಫ್ರಮ್ ದ ನೆಕ್ಸ್ಟ್ ಮಂತ್. ಯಾವಾಗ ಸ್ವಾಮಿ ತನ್ನ ತಂದೆಯ ಆಫೀಸ್ ರೂಮ್ನಲ್ಲಿ ಮುಂದಿನ ತಿಂಗಳು ಮಲಗ್ತೀನಿ ಅಂತ ಹೇಳ್ತಾನೋ, ಆ ಸಂದರ್ಭದಲ್ಲಿ ಸ್ವಾಮಿ ಫಾದರ್ ಆತನ್ನು ಬೈತಾನೆ. ಯು ಆರ್ ಇನ್ ದ ಸೆಕೆಂಡ್ ಫಾರ್ಮ್, ನೀನು 7ನೇ ಕ್ಲಾಸ್ನಲ್ಲಿ ಇದ್ದೀಯಾ, ನೀನು ಈ ರೀತಿ ಬೆಳೆಯೋದು ನನಗೆ ಇಷ್ಟ ಆಗೋದಿಲ್ಲ ಅಂತ ಹೇಳ್ತಿಕೊಂಡು ಸ್ವಾಮಿ ಫಾದರ್ ಈ ರೀತಿ ಹೇಳ್ತಾರೆ. ಸೊ ದಿಸ್ ಈಸ್ ಕ್ವಶನ್ ನಂಬರ್ 27. ಕ್ವಶನ್ ನಂಬರ್ 28. ದ ಫಸ್ಟ್ ಮ್ಯಾನ್ ಟು ಮೂವ್ ಶಾಲ್ ಸ್ಪೆಂಡ್ ದ ರೆಸ್ಟ್ ಆಫ್ ದ ನೈಟ್ ಇನ್ ಐರ್ನ್ಸ್. ಯಾವ ವ್ಯಕ್ತಿ ಇಲ್ಲಿಂದ ಅಳುಗಾಡ್ತಾನೆ ಮುಂದೆ ಬರ್ತಾನೆ, ಆ ವ್ಯಕ್ತಿ ಇವತ್ತು ರಾತ್ರಿ ಪೂರ್ತಿ ಜೈಲಿನಲ್ಲಿ ಇರಬೇಕಾಗತ್ತೆ. ಹಾಗಾದರೆ ಕ್ವಶನ್ಸು ಹೂ ಸೈಡ್ ದಿಸ್, ಇದನ್ನು ಯಾರು ಹೇಳಿದರು. ವಾಟ್ ಮೇಡ್ ದ ಸ್ಪೀಕರ್ ಸೇ ದಿಸ್, ಈ ರೀತಿ ಸ್ಪೀಕರ್ ಹೇಳಲಿಕ್ಕೆ ಕಾರಣ ಏನು, ಏನದಕ್ಕೆ ಕಾರಣ ಅಂತ. ಸಿ ವಾಟ್ ಡಸ್ ಇನ್ ಐರ್ನ್ಸ್ ಮೀನ್ ಇನ್ ದ ಕಾಂಟೆಕ್ಸ್ಟ್. ಹಾಗಾದರೆ ಪುಸ್ತಕದಲ್ಲಿ ಇನ್ ಐರ್ನ್ಸ್ ಇದರ ಮೀನಿಂಗ್ ಏನು, ಇದರ ಅರ್ಥ ಏನು ಅಂತ. ಅಂದರೆ ಐರ್ನ್ ಅಂತಂದರೆ ಕಬ್ಬಿಣ, ಆದರೆ ಇಲ್ಲಿ ಏನು ಅಂತ. ಆನ್ಸರ್ ನೋಡೋಣ. ಹೂ ಸೈಡ್ ದಿಸ್, ಈ ರೀತಿ ಯಾರು ಹೇಳಿದರು. ಕೊಲಂಬಸ್ ಸೈಡ್ ದಿಸ್, ಇದನ್ನು ಕೊಲಂಬಸ್ ಹೇಳಿದ್ದು. ಬಿ ವಾಟ್ ಮೇಡ್ ದ ಸ್ಪೀಕರ್ ಸೇ ದಿಸ್, ಈ ರೀತಿ ಸ್ಪೀಕರ್ ಹೇಳಲಿಕ್ಕೆ ಕಾರಣ ಏನು, ಅಂದರೆ ಕೊಲಂಬಸ್ ಈ ರೀತಿ ಹೇಳಲಿಕ್ಕೆ ಕಾರಣ ಏನು ಮೇಲಿನ ವಾಕ್ಯನ. ದ ಸೀ ಮೆನ್ ಆರ್ ಸೇಲರ್ಸ್ ರಶ್ ಇನ್ ಆ್ಯನ್ ಆ್ಯಂಗ್ರಿ ಮಾಸ್ ಟುವರ್ಡ್ಸ್ ಕೊಲಂಬಸ್ ಗ್ರೌಲಿಂಗ್ ಲೈಕ್ ಇನ್ಫ್ಯೂರಿಯೇಟೆಡ್ ಆ್ಯನಿಮಲ್ಸ್. ಆ ಹಡಗಿನಲ್ಲಿರುವಂಥ ಸೀಮೆನ್, ಹಡಗು ಮುಂದೆ ಸಾಗಲು ಬೇಕಾದಂಥ ಜನರು, ನಾವಿಕರು, ಸೇಲರ್ಸ್. ಈ ನಾವಿಕರು ಈ ಎಲ್ಲರೂ ಏನು ಮಾಡಿದರು ಅಂತಂದರೆ ಕೊಲಂಬಸ್ಸನ ಕಡೆಗೆ ಸಿಟ್ಟಿನಿಂದ ಮುನ್ನುಗ್ಗಿದ್ರು, ಆತನ್ನು ಕೊಲ್ಲಬೇಕು ಅಥವಾ ಆತನ್ನು ಎತ್ತಿ ಸಮುದ್ರಕ್ಕೆ ಎಸೆಯಬೇಕು ಅಂತ ಹೇಳಿ. ಸೊ ಆ ಸಂದರ್ಭದಲ್ಲಿ ಗ್ರೋವಿಂಗ್ ಲೈಕ್ ಇನ್ಫ್ಯೂರಿಯೇಟೆಡ್ ಆ್ಯನಿಮಲ್ಸ್, ಕ್ರೂರ ಪ್ರಾಣಿಗಳ ಹಾಗೆ ಕೊಲಂಬಸ್ಸನ ಮೇಲೆ ನುಗ್ತಾ ಇದ್ರು. ಅಂಥ ಸಂದರ್ಭದಲ್ಲಿ ಕೊಲಂಬಸ್ ಯಾರು ಮುಂದೆ ಬರ್ತೀರಿ ಅವ್ರನ್ನ ನಾನು ಏನು ಮಾಡಬೇಕಾಗತ್ತೆ ಅಂತಂದರೆ ಇನ್ ಐರ್ನ್ಸ್ನಲ್ಲಿ ಇಡಬೇಕಾಗತ್ತೆ. ಹಾಗಾದರೆ ಸಿ ಕ್ವಶನ್ ಅದೇ ಇದೆ. ವಾಟ್ ಡಸ್ ಇನ್ ಐರ್ನ್ಸ್ ಮೀನ್ ಇನ್ ದ ಕಾಂಟೆಕ್ಸ್ಟ್ನಲ್ಲಿ ಇನ್ ಐರ್ನ್ಸ್ ಅಂದ್ರೇನು ಅಂದರೆ ಚೈನ್ಡ್, ಅವ್ರನ್ನ ಬಂಧಿಸಲಾಗತ್ತೆ. ಚೈನ್ ಹಾಕೋದು ಅಂದರೆ ಬಂಧಿಸಿ ಅವ್ರನ್ನ ಜೈಲಿಗೆ ತಳ್ಳೋದು ಅಂತ ಅರ್ಥ. ಇಲ್ಲಿ ನೆನಪಿಟ್ಟುಕೊಳ್ಬೇಕಾದಂಥ ಸಂಗತಿ ಅಂದರೆ 20% ಸಿಲೆಬಸ್ ರೆಡ್ಯೂಸ್ ಆಗಿರೋದ್ರಿಂದ ದ ಡಿಸ್ಕವರಿ ಅನ್ನೋ 6th ಲೆಸನನ್ನು ಏನು ಮಾಡಲಾಗಿದೆ ಅಂತಂದ್ರೆ ತೆಗೆದು ಹಾಕಲಾಗಿದೆ. ಹೀಗಾಗಿ ಡಿಸ್ಕವರಿ ಪಾರ್ಟ್ 6th ಲೆಸನ್ನಿಂದ ಯಾವುದೇ ಕ್ವಶನ್ಗಳನ್ನು ಕೇಳಲಾಗೋದಿಲ್ಲ. ಕ್ವಶನ್ ನಂಬರ್ 29. ಇಫ್ ಯು ವಾಂಟ್ ಟು ಗೆಟ್ ಆನ್ ಇನ್ ಲೈಫ್ ಯು ಹ್ಯಾವ್ ಟು ರೀಡ್ ಎ ಲಾಟ್. ಯು ಕ್ಯಾನ್ ಲರ್ನ್ ಎ ಗ್ರೇಟ್ ಡೀಲ್ ಆಫ್ ಥಿಂಗ್ಸ್ ಜಸ್ಟ್ ಬೈ ರೀಡಿಂಗ್. ನೀನು ಜೀವನದಲ್ಲಿ ಗೆಟ್ ಆನ್, ನೀನು ಮುಂದೆ ಬರಬೇಕು ಅಂತಂದರೆ ಯು ಹ್ಯಾವ್ ಟು ರೀಡ್ ಎ ಲಾಟ್, ನೀನು ಸಾಕಷ್ಟು ಓದಿಕೊಳ್ಳೇಬೇಕು. ಯು ಕ್ಯಾನ್ ಲರ್ನ್ ಎ ಗ್ರೇಟ್ ಡೀಲ್ ಆಫ್ ಥಿಂಗ್ಸ್ ಜಸ್ಟ್ ಬೈ ರೀಡಿಂಗ್. ನೀನು ದೊಡ್ಡ ದೊಡ್ಡ ಸಾಧನೆಗಳನ್ನು ಯಾವ ರೀತಿ ಮಾಡ್ಬೋದು ಅಂತಂದರೆ ನೀನು ಕೇವಲ ಓದಿದರೆ ಸಾಕು ಅಂತ ಹೇಳಿ ತಿಳ್ಕೊಂಡು ಇಲ್ಲೊಂದು ಮಾತಿದೆ. ಇದನ್ನು ಕಲರ್ಸ್ ಆಫ್ ಸೈಲೆನ್ಸ್ ಅನ್ನುವಂಥ 7ನೇ ಲೆಸನ್ನಿಂದ ಈ ಒಂದು ಎಕ್ಸ್ಟ್ರಾಕ್ಟನ್ನು ಆಯ್ದುಕೊಳ್ಳಲಾಗಿದೆ. ಇಲ್ಲಿರೋ ಕ್ವಶನ್ಸು ಎ ಹೂ ಈಸ್ ದ ಸ್ಪೀಕರ್ ಹಿಯರ್, ಇದನ್ನು ಮಾತನಾಡಿದವರು ಯಾರು. ಬಿ ಹೂ ಡಸ್ ಯು ರೆಫರ್ ಟು, ಇಲ್ಲಿ ಯು ಅಂದರೆ ಯಾರು. ಸಿ ಹೌ ಡಿಡ್ ದ ಸ್ಪೀಕರ್ ಎನ್ಕರೇಜ್ ರೀಡಿಂಗ್, ಇಲ್ಲಿ ಓದೋದ್ರ ಬಗ್ಗೆ ಯಾವ ರೀತಿ ಎನ್ಕರೇಜ್ ಮಾಡ್ತಾರೆ ಸ್ಪೀಕರ್ ಅಂತಿದೆ. ಆನ್ಸರ್ಸ್ ನೋಡೋಣ. ಕ್ವಶನ್ ನಂಬರ್ ಎ ಹೂ ಈಸ್ ದ ಸ್ಪೀಕರ್ ಹಿಯರ್, ಈ ಮೇಲೆ ಮಾತನಾಡಿದಂಥವ್ರು ಯಾರು ಅಂತಂದರೆ ಅವತಾರ್ ನರೇನ್, ಸತೀಶನ ತಂದೆ ಅವತಾರ್ ನರೇನ್ ಸೆಡ್ ದಿಸ್.
ಅವತಾರ್ ನರೇನ್ ಇಸ್ ದ ಸ್ಪೀಕರ್. ದೆನ್ ಬಿ, ಹೂ ಡಸ್ ಯು ರೆಫರ್ ಟು? ಇಲ್ಲಿ ನೀನು ಅಂದರೆ ಯಾರು, ಯು ಅಂದರೆ ಯಾರು? ಯು ರೆಫರ್ಸ್ ಟು ಸತೀಶ್ ಗುಜ್ರಾಲ್. ದೆನ್ ಸಿ, ಹೌ ಡಿಡ್ ದ ಸ್ಪೀಕರ್ ಎನ್ಕರೇಜ್ ರೀಡಿಂಗ್? ಹಾಗಾದರೆ ಈ ಅವತಾರ್ ನರೇನ್ ಅವರು ಯಾವ ರೀತಿ ಆ ಹುಡುಗನನ್ನು ಎನ್ಕರೇಜ್ ಮಾಡಿದರು ಓದಲಿಕ್ಕೆ ಅಂತ. ಸಿ ಆನ್ಸರ್, ಗಿವಿಂಗ್ ಆ್ಯನ್ ಆರ್ಮ್ ಫುಲ್ ಆಫ್ ಬುಕ್ಸ್. ಆತನ ಕೈ ತುಂಬ ಪುಸ್ತಕಗಳನ್ನು ನೀಡಿ ಓದು ಅಂತ ಹೇಳಿ ಆತನಿಗೆ ಎನ್ಕರೇಜ್ ಮಾಡಿದರು. ಕ್ವಶನ್ ನಂಬರ್ 30, ದೇರ್ ವೋಂಟ್ ಬಿ ಎನಿ ಕ್ಯಾಲೆಂಡರ್, ದೇರ್ ವೋಂಟ್ ಬಿ ಎನಿ ಕ್ಲಾಕ್, ಡೇ ಲೈಟ್ ವಿಲ್ ಬಿ ಆನ್ ದ ಸ್ವಿಚ್ ಆ್ಯಂಡ್ ವಿಂಟರ್ ಅಂಡರ್ ಲಾಕ್. ಅಲ್ಲಿ ಯಾವುದೇ ಕ್ಯಾಲೆಂಡರ್ ಇರೋದಿಲ್ಲ, ಅಲ್ಲಿ ಯಾವುದೇ ಗಡಿಯಾರ ಇರೋದಿಲ್ಲ. ಡೇ ಲೈಟ್ ವಿಲ್ ಬಿ ಆನ್ ದ ಸ್ವಿಚ್ ಆ್ಯಂಡ್ ವಿಂಟರ್ ಅಂಡರ್ ಲಾಕ್. ಅಲ್ಲಿ ಯಾವಾಗಲೂ ಬೆಳಕಿರುತ್ತೆ ಅಂಥೇಳಿ ಇದೆ. ಈ ಒಂದು ಎಕ್ಸ್ಟ್ರಾಕ್ಟನ್ನು 8ನೇ ಪೊಯಮು ಆಫ್ ಟು ದ ಔಟರ್ ಸ್ಪೇಸ್ ಟುಮಾರೋ ಮಾರ್ನಿಂಗ್ ಅನ್ನುವಂಥ ಪೊಯಮ್ನಿಂದ ಆಯ್ದುಕೊಳ್ಳಲಾಗಿದೆ. ಸೊ ಈ ಪೊಯಮ್ನು ಕೂಡ ಏನು ಮಾಡಲಾಗಿದೆ ಅಂತಂದರೆ 20% ಸಿಲೆಬಸ್ನಲ್ಲಿ ಇದನ್ನು ರಿಡ್ಯೂಸ್ ಮಾಡಲಾಗಿದೆ. ಸೊ ಈ ವರ್ಷ ಈ ಕ್ವಶನ್ನು ನಿಮಗೆ ಅಪಿಯರ್ ಆಗೋದಿಲ್ಲ. ಇಲ್ಲಿ ನೋಡಿ ಕ್ವಶನ್ ನಂಬರ್ ಎ, ಹೂ ಈಸ್ ದ ಸ್ಪೀಕರ್ ಹಿಯರ್? ಇದ್ರ ಸ್ಪೀಕರ್ ಮಾತನಾಡಿದವ್ರು ಯಾರು? ವೇರ್ ಇಸ್ ದ ಸ್ಪೀಕರ್ ಪ್ರಿಪೇರಿಂಗ್ ಟು ಗೋ? ಹಾಗಾದರೆ ಇದನ್ನು ಮಾತನಾಡಿದಂಥ ವ್ಯಕ್ತಿ ಎಲ್ಲಿ ಹೋಗ್ತಾ ಇದ್ದಾರೆ? ಸಿ, ವಾಟ್ ಡಸ್ ದ ಎಕ್ಸ್ಪ್ರೆಷನ್ ವಿಂಟರ್ ಅಂಡರ್ ಲಾಕ್ ಮೀನ್? ವಿಂಟರ್ ಅಂಡರ್ ಲಾಕ್ ಇದರರ್ಥ ಏನು ಅಂತಿದೆ. ಆನ್ಸರ್ಸ್ನ ನೋಡೋಣ. ಹಾಗಾದರೆ ಇದರ ಸ್ಪೀಕರ್ ಯಾರು ಅಂತಂದರೆ ದ ಪೋಯೆಟ್ ನಾರ್ಮನ್ ನಿಕಲ್ಸನ್. ಹಾಗಾದರೆ ಸ್ಪೀಕರ್ ಎಲ್ಲಿಗೆ ಹೋಗ್ಲಿಕ್ಕೆ ತಯಾರಿ ಮಾಡ್ಕೊಳ್ತಾ ಇದ್ದಾರೆ ಅಂತಂದರೆ ಆನ್ಸರ್ ಬಿ, ಟು ಸ್ಪೇಸ್. ಅವರು ಬಾಹ್ಯಾಕಾಶಕ್ಕೆ ಹೋಗಲಿಕ್ಕೆ ರೆಡಿ ಆಗ್ತಾ ಇದ್ದಾರೆ. ದೆನ್ ಸಿ, ವಾಟ್ ಡಸ್ ದ ಎಕ್ಸ್ಪ್ರೆಷನ್ ವಿಂಟರ್ ಅಂಡರ್ ಲಾಕ್? ವಿಂಟರ್ ಅಂಡರ್ ಲಾಕ್ ಅಂತಂದ್ರೇನು? ದೇರ್ ಇಸ್ ನೋ ಚೇಂಜ್ ಆಫ್ ಸೀಸನ್ ಇನ್ ಸ್ಪೇಸ್. ಬಾಹ್ಯಾಕಾಶದಲ್ಲಿ ಅಲ್ಲಿ ಯಾವುದೇ ರೀತಿಯಾಗಿರುವಂಥ ಋತುಮಾನಗಳು ಚೇಂಜ್ ಆಗೋದಿಲ್ಲ. ಸೊ ಹೀಗಾಗಿ ವಿಂಟರ್ ಅಂಡರ್ ಲಾಕ್ ಅಂತ ಹೇಳಿದ್ದಾರೆ. ಇನ್ನು ಮೇನ್ ಕ್ವಶನ್ 7, ಗಿವನ್ ಬಿಲೋ ಇಸ್ ಅ ಪ್ರೊಫೈಲ್, ರೈಟ್ ಅ ಪ್ಯಾರಾಗ್ರಾಫ್ ಯೂಸಿಂಗ್ ದ ಕ್ಲೂಸ್ ಗಿವನ್ ಬಿಲೋ. ಇಲ್ಲಿ ಒಂದು ಪ್ರೊಫೈಲನ್ನು ಕೊಡಲಾಗಿದೆ. ನೀವೇನು ಮಾಡಬೇಕು ಅಂತಂದ್ರೆ ಅದನ್ನು ಪ್ಯಾರಾಗ್ರಾಫ್ನಲ್ಲಿ ಬರೀಬೇಕು. ಓಕೆ, ಪ್ರೊಫೈಲ್ ಹೀಗಿದೆ. ಇದು ಗಣೇಶ್ ಅವರ ಪ್ರೊಫೈಲು. ಅದನ್ನು ನಾವು ಪ್ಯಾರಾಗ್ರಾಫ್ನಲ್ಲಿ ಬರೀಬೇಕು. ಗಣೇಶ್ ಅವರ ಏಜ್ ಏನಾಗಿದೆ ಅಂದರೆ 35 ಇಯರ್ಸ್. ಡೇಟ್ ಆಫ್ ಬರ್ತ್ ಆ್ಯಂಡ್ ಪ್ಲೇಸ್, ಹುಟ್ಟಿದ ತಾರೀಕು 24th ಆಗಸ್ಟ್. ಇನ್ನು ಅವರು ಹುಟ್ಟಿದ ಊರು ಹಾವೇರಿ. ಕ್ವಾಲಿಫಿಕೇಷನ್, ಅವರ ವಿದ್ಯಾರ್ಹತೆ MSc M.Ed. ನೇಮ್ ಆಫ್ ಸ್ಪೌಸ್, ಅವರ ಹೆಂಡತಿ ಹೆಸರು ವಾಣಿ. ಡಾಟರ್, ಮಗಳ ಹೆಸರು ಅಂಕಿತಾ, ಸ್ಟಡಿಂಗ್ ಇನ್ 5th ಸ್ಟ್ಯಾಂಡರ್ಡ್. ಪ್ರೊಫೆಷನ್, ಅವರು ಮಾಡುವಂಥ ಉದ್ಯೋಗ, ಗಣೇಶ್ ಅವರು ಏನು ಉದ್ಯೋಗ ಮಾಡ್ತಾರೆ? ಅಸಿಸ್ಟೆಂಟ್ ಮ್ಯಾನೇಜರ್ SBI ಹಾನಗಲ್. ಸ್ಟೇಟ್ ಬ್ಯಾಂಕ್ ಆಫ್ ಇಂಡಿಯಾ ಹಾನಗಲ್ನಲ್ಲಿ ಸಹಾಯಕ ವ್ಯವಸ್ಥಾಪಕರಾಗಿ ಕೆಲಸ ನಿರ್ವಹಿಸ್ತಾ ಇದ್ದಾರೆ. ಸೊ ಇದನ್ನು ಪ್ಯಾರಾಗ್ರಾಫ್ನಲ್ಲಿ ಈಗ ಬರೆಯೋಣ. ದಿಸ್ ಈಸ್ ಮಿಸ್ಟರ್ ಗಣೇಶಸ್ ಪ್ರೊಫೈಲ್ ಎಕ್ಸ್ಪ್ಲನೇಷನ್ ಇನ್ ಪ್ಯಾರಾಗ್ರಾಫ್. ಇದು ಗಣೇಶ್ ಅವರ ಪ್ರೊಫೈಲು. ಇದನ್ನು ಪ್ಯಾರಾಗ್ರಾಫ್ನಲ್ಲಿ ವಿವರಿಸಲಾಗಿದೆ. ಹೀಸ್ ಏಜ್ ಈಸ್ 35 ಇಯರ್ಸ್. ಅವನ ವಯಸ್ಸು 35. ಹೀ ವಾಸ್ ಬಾರ್ನ್ ಆನ್ 24th ಆಗಸ್ಟ್. ಮತ್ತು ಗಣೇಶ್ ಅವರು 24ನೇ ತಾರೀಕು ಆಗಸ್ಟ್ನಲ್ಲಿ ಜನಿಸಿದ್ದು. ಆ್ಯಂಡ್ ಹೀಸ್ ಬರ್ತ್ ಪ್ಲೇಸ್ ಈಸ್ ಹಾವೇರಿ. ಮತ್ತು ಅವರು ಜನಿಸಿದ ಊರು ಹಾವೇರಿ. ಹೀಸ್ ಕ್ವಾಲಿಫಿಕೇಷನ್ ಈಸ್ MSc. ಅವನ ಕ್ವಾಲಿಫಿಕೇಷನ್ನು ಅಂದರೆ ಅವರ ವಿದ್ಯಾರ್ಹತೆ ಏನಾಗಿದೆ ಅಂದರೆ MSc M.Ed ಆಗಿದೆ. ಹೀಸ್ ಸ್ಪೌಸ್ ನೇಮ್ ಈಸ್, ಅವರ ಹೆಂಡತಿ ಹೆಸರು ವಾಣಿ. ಹೀಸ್ ಡಾಟರ್ ನೇಮ್ ಈಸ್ ಅಂಕಿತಾ. ಅವನ ಹೆಂಡತಿ ಹೆಸರು ಅಂಕಿತಾ. ಶಿ ಈಸ್ ಸ್ಟಡಿಂಗ್ ಇನ್ 5th ಸ್ಟ್ಯಾಂಡರ್ಡ್. ಅವರ ಮಗಳು 5ನೇ ತರಗತಿಯಲ್ಲಿ ಅಭ್ಯಸಿಸುತ್ತಿದ್ದಾಳೆ. ಹೀಸ್ ಪ್ರೊಫೆಷನ್ ಈಸ್ ಅಸಿಸ್ಟೆಂಟ್ ಮ್ಯಾನೇಜರ್ ಇನ್ ಸ್ಟೇಟ್ ಬ್ಯಾಂಕ್ ಆಫ್ ಇಂಡಿಯಾ ಹಾನಗಲ್. ಅವರ ಪ್ರೊಫೆಷನ್, ಅವರ ಉದ್ಯೋಗ ಏನಿದೆ ಅಂತಂದರೆ ಸ್ಟೇಟ್ ಬ್ಯಾಂಕ್ ಆಫ್ ಇಂಡಿಯಾ ಹಾನಗಲ್ನಲ್ಲಿ ಅಸಿಸ್ಟೆಂಟ್ ಮ್ಯಾನೇಜರ್ ಆಗಿ ಕೆಲಸ ಮಾಡ್ತಾ ಇದ್ದಾರೆ. ಸೊ ಇದು ಮಿಸ್ಟರ್ ಗಣೇಶ್ ಅವರ ಪ್ರೊಫೈಲ್ ರೈಟಿಂಗನ್ನು ಪ್ಯಾರಾಗ್ರಾಫ್ನಲ್ಲಿ ಬರೆಯಲಾಗಿದೆ. ಈ ಒಂದು ಪ್ರೊಫೈಲನ್ನು ಪ್ಯಾರಾಗ್ರಾಫ್ನಲ್ಲಿ ಬರೆಯುವಂಥ ಸಂದರ್ಭದಲ್ಲಿ ನಿಮಗೆ ಯಾವ ರೀತಿ ಮಾರ್ಕ್ಸ್ ಕೊಡ್ತಾರೆ ಅಂದರೆ ನಿಮ್ಮ ಲ್ಯಾಂಗ್ವೇಜ್ ಅಕ್ಯುರಸಿ ಎಷ್ಟಿದೆ, ಹಾಗೆ
ಇನ್ಕ್ಲೂಷನ್ ಆಫ್ ಆಲ್ ದಿ ಪಾಯಿಂಟ್ಸ್, ಎಲ್ಲ ಪಾಯಿಂಟ್ಸ್ಗಳು ಇಲ್ಲಿ ಕವರ್ ಆಗಿದೆಯೋ ಇಲ್ವೋ ಅನ್ನೋದನ್ನು ನೋಡಿ ನಿಮಗೆ 3 ಮಾರ್ಕ್ಸ್ಗಳನ್ನು ಕೊಡ್ತಾರೆ. ಇಷ್ಟು ಬರೆದರೆ ನಿಮಗೆ ಯು ಕ್ಯಾನ್ ಈಸಿಲಿ ಗೆಟ್ 3 ಮಾರ್ಕ್ಸ್. ನೆಕ್ಸ್ಟ್ ಮೇನ್ ಕ್ವೆಶನ್ ನಂಬರ್ 8. ಡೆವಲಪ್ ದ ಸ್ಟೋರಿ ಯೂಸಿಂಗ್ ದ ಕ್ಲೂಸ್ ಗಿವನ್ ಬಿಲೋ. ಕೆಳಗಿರುವಂಥ ಕ್ಲೂಗಳನ್ನು ಉಪಯೋಗ ಮಾಡಿ ಆ ಸ್ಟೋರಿನ ಡೆವಲಪ್ ಮಾಡಿರಿ. ಅಂದರೆ ಅಲ್ಲಿ ಒಂದು ಸ್ಟೋರಿ ಕೊಟ್ಟಿರ್ತಾರೆ, ಅದರಲ್ಲಿ ಡ್ಯಾಶ್ ಇರುತ್ತೆ, ನೀವು ಸಮರ್ಪಕವಾಗಿರುವಂಥ ಶಬ್ದಗಳನ್ನಲ್ಲಿ ಹಾಕಿ ಆ ಒಂದು ಸ್ಟೋರಿನ ಕಂಪ್ಲೀಟ್ ಮಾಡಬೇಕು. ಇನ್ ಅ ಫಾರೆಸ್ಟ್ ಡ್ಯಾಶ್ ಅ ಲಯನ್ ಡ್ಯಾಶ್ killing many animals dash every day dash for food dash animals assembled dash met the lion dash requested dash lion agreed dash sent an animal each day dash it was the turn of a rabbit dash it feared dash thought of a plan dash went to the lion dash told there was another lion dash the lion was angry dash came to the well dash saw its reflection dash roared dash jumped into the well dash died dash moral. ಈ ಒಂದು ಪೊಯಮ್ನ ಎಕ್ಸ್ಪ್ಲನೇಷನ್ ನೋಡೋಣ. ದೆರ್ ವಾಸ್ ಅ ಲಯನ್ ಇನ್ ಅ ಫಾರೆಸ್ಟ್. ಒಂದು ಕಾಡಿನಲ್ಲಿ ಒಂದು ಸಿಂಹ ಇತ್ತು, ಲಯನ್. ದ ಲಯನ್ ವಾಸ್ ಕಿಲ್ಲಿಂಗ್ ಮೆನಿ ಅನಿಮಲ್ಸ್ ಇನ್ ದ ಫಾರೆಸ್ಟ್ ಎವ್ರಿ ಡೇ ಫಾರ್ ಫುಡ್. ಆ ಒಂದು ಲಯನ್ ತನ್ನ ಆಹಾರಕ್ಕಾಗಿ ಹಲವಾರು ಪ್ರಾಣಿಗಳನ್ನು ಅದು ಕೊಲ್ತಾ ಇತ್ತು ಪ್ರತಿದಿನಿತ್ಯ. ಸೊ ದ ಆಲ್ ಅದರ್ ಅನಿಮಲ್ಸ್ ಅಸೆಂಬಲ್ಡ್ ಆ್ಯಂಡ್ ವೆಂಟ್ ಟು ಮೀಟ್ ದ ಲಯನ್. ಆದ್ದರಿಂದ ಎಲ್ಲ ಪ್ರಾಣಿಗಳು ಒಂದು ಕಡೆ ಅಸೆಂಬಲ್ ಆದವು, ಸೇರಿ ಏನು ಮಾಡಿದವು ಅಂತಂದರೆ ಅವೆಲ್ಲವೂ ಕೂಡಿ ಹೋಗಿ ಲಯನ್ ಹತ್ರ ಹೋದವು. ಆ ಸಿಂಹದ ಹತ್ರ ಹೋಗಿ ರಿಕ್ವೆಸ್ಟೆಡ್ ದ ಲಯನ್, ಆ ಲಯನನ್ನು ರಿಕ್ವೆಸ್ಟ್ ಮಾಡ್ಕೊಳ್ತವೆ, ಬೇಡಿಕೊಳ್ತವೆ. ದೇ ವಿಲ್ ಸೆಂಡ್ ಆ್ಯನ್ ಎನಿಮಲ್ ಈಚ್ ಡೇ. ಪ್ರತಿನಿತ್ಯ ನಾವೇ ಒಂದು ಎನಿಮಲನ್ನು, ಒಂದು ಪ್ರಾಣಿಯನ್ನು ನಿನ್ನ ಕಡೆ ಕಳಿಸ್ತೀವಿ, ನೀನು ತಿಂದು ಬಿಡು, ಎಲ್ಲ ಪ್ರಾಣಿಗಳನ್ನು ಅನಾವಶ್ಯಕವಾಗಿ ಕೊಲ್ಲಬೇಡ ಅಂತ ಹೇಳಿ ತಿಳ್ಕೊಂಡು ಅವೆಲ್ಲವೂ ಹೇಳ್ತವೆ. ದೆನ್ ಸೊ ದ ಲಯನ್ ಅಗ್ರೀಡ್. ಇದಕ್ಕೆ ಆ ಒಂದು ಲಯನ್ ಒಪ್ಪಿಕೊಳ್ತು, ಆಯಿತು ಅಂತ ಹೇಳ್ತು. ಇಟ್ ವಾಸ್ ದ ಟರ್ನ್ ಆಫ್ ಎ ರ್ಯಾಬಿಟ್ ಇಟ್ ಫಿಯರ್ಡ್. ಸಿಂಹದ ಆಹಾರವಾಗಿ ಹೋಗುವಂಥ ಒಂದು ಪಾಳೆಯ ಆ ಒಂದು ಮೊಲಕ್ಕೆ ಬಂತು. ಸೊ ಹೀಗಾಗಿ ಅದೇನು ಮಾಡ್ತು ಅಂತಂದರೆ ಹೆದರಿ ಅದು ಹೇಳ್ತದೆ, ಇಟ್ ಥಾಟ್ ಆಫ್ ಎ ಪ್ಲ್ಯಾನ್ ವೆಂಟ್ ಟು ದ ಲಯನ್ ಆ್ಯಂಡ್ ಟೋಲ್ಡ್ ದೇರ್ ವಾಸ್ ಅನದರ್ ಲಯನ್ ಇನ್ ದ ಫಾರೆಸ್ಟ್. ಆ ಒಂದು ಮೊಲ ಪ್ಲ್ಯಾನ್ ಹಾಕ್ಕೊಂಡು ಬಂತು, ಏನು ಅಂತಂದರೆ ಈ ಒಂದು ಕಾಡಿನಲ್ಲಿ ಇನ್ನೊಂದು ಸಿಂಹ ಇದೆ ಅಂತ ಹೇಳಿ ತಿಳ್ಕೊಂಡು ಹೇಳ್ತು. ಸೊ ಹೀಗಾಗಿ ಅದು ನನಗಿಂತ ಸ್ಟ್ರಾಂಗ್ ಇದೆ, ಅದನ್ನು ಕೊಲ್ತೀನಿ ಅಂತ ಹೇಳ್ತು ಅಂಥೇಳಿ ಈ ಒಂದು ಮೊಲ ಅದಕ್ಕೆ ತಿಳಿಸ್ತು. ಸೊ ಇಟ್ ವಾಂಟೆಡ್ ಟು ಕಿಲ್ ಮೀ ಇಟ್ ಲಿವ್ಡ್ ನಿಯರ್ ದ ವೆಲ್. ಅದು ನನ್ನನ್ನು ಕೊಲ್ಲಲಿಕ್ಕೆ ಬಯಸ್ತಾ ಇದೆ ಮತ್ತು ಅದು ಆ ಬಾವಿಯ ಹತ್ತಿರ, ವೆಲ್ ಅಂದರೆ ಬಾವಿ, WELL, ವೆಲ್ ಹತ್ತಿರ ಇದೆ ಅಂತ ಹೇಳಿ ತಿಳ್ಕೊಂಡು ಹೇಳ್ತು. ಸೊ ದೇ ಕೇಮ್ ಟು ದ ವೆಲ್ ಆ್ಯಂಡ್ ದ ಲಯನ್ ಸಾ ಇನ್ ದ ವೆಲ್ ಆ್ಯಂಡ್ ಸಾ ಇಟ್ಸ್ ರಿಫ್ಲೆಕ್ಷನ್. ಆನಂತರ ಇವೆರಡೂ ಆ ಬಾವಿ ಹತ್ತಿರ ಬಂದು ಅದು ಇಣಿಕಿ ನೋಡ್ತು. ಆ ಸಿಂಹ ತನ್ನ ಪ್ರತಿಬಿಂಬವನ್ನು ತಾನೇ ನೋಡಿದಂಥ ಸಿಂಹ ಗರ್ಜಿಸಲಿಕ್ಕೆ ಶುರು ಮಾಡಿತು. ಇಟ್ಸ್ ರಿಫ್ಲೆಕ್ಷನ್ ಆ್ಯಂಡ್ ರೋರ್ಡ್. ಆನಂತರ ಗರ್ಜಿಸ್ತು. ರೋರ್ ಅಂದರೆ ಗರ್ಜಿಸೋದು. ಇನ್ ದ ವೆಲ್ ಆ್ಯಸ್ ಇಟ್ಸ್ ಇಮೇಜ್ ಇನ್ ದ ವೆಲ್ ಆಲ್ಸೋ ರೋರ್ಡ್. ಆ ಒಂದು ಗರ್ಜಿಸಿದ್ದನ್ನು ಕೇಳಿ ಆ ಬಾವಿಯಲ್ಲಿ ಮತ್ತೆ ಅದು ಪ್ರತಿಧ್ವನಿಯಾದಾಗ ಈ ಒಂದು ಸಿಂಹವನ್ನು ಕೊಲ್ಲಬೇಕು ಅಂತ ಹೇಳಿ ಈ ಒಂದು ನಿಜವಾದ ಸಿಂಹಕ್ಕೆ ಒಂದು ವಿಚಾರ ಬಂದು, ಸೊ ದ ಲಯನ್ ಜಂಪ್ಡ್ ಇನ್ ಟು ದ ವೆಲ್ ಆ್ಯಂಡ್ ಡೈಡ್. ತಕ್ಷಣವೇ ಅದಕ್ಕೆ ಹಾರಿ ತನ್ನ ಪ್ರಾಣವನ್ನು ಏನು ಮಾಡ್ತು ಅಂತಂದರೆ ಕಳ್ಕೊಂತು. ಹೀಗಾಗಿ ಈ ಒಂದು ಮೊಲ ತನ್ನ ಪ್ರಾಣವನ್ನು ಉಳಿಸ್ಕೊಳ್ತು. ಈ ಒಂದು ಕಥೆಯ ಮಾರಲ್, ನೀತಿ ಏನು ಅಂದರೆ, ವಿಸ್ಡಮ್ ಈಸ್ ಸ್ಟ್ರಾಂಗರ್ ದ್ಯಾನ್ ಫಿಸಿಕಲ್ ಸ್ಟ್ರೆಂತ್. ಅಂದರೆ ದೈಹಿಕ ಶಕ್ತಿಗಿಂತ ಬುದ್ಧಿಯೇ ದೊಡ್ಡದು. ನಮ್ಮಲ್ಲಿ ಎಷ್ಟು ಶಕ್ತಿ ಇದೆ ಅನ್ನೋದು ಮುಖ್ಯ ಅಲ್ಲ, ನಮ್ಮಲ್ಲಿ ಎಷ್ಟು ಬುದ್ಧಿವಂತಿಕೆ ಇದೆ ಅನ್ನೋದು ಮುಖ್ಯ. ಮೇನ್ ಕ್ವೆಶನ್ ನಂಬರ್ 9. ಸ್ಟಡಿ ದ ಪಿಕ್ಚರ್ ಗಿವನ್ ಬಿಲೋ. ಕೆಳಗಿರುವಂಥ ಪಿಕ್ಚರ್ನ ಗಮನಿಸಿ, ಅದರ ಮೇಲೆ ರೈಟ್ ಎ ಡಿಸ್ಕ್ರಿಪ್ಷನ್ ಆರ್ ಆ್ಯನ್ ಅಕೌಂಟ್ ಆಫ್ ವಾಟ್ ದ ಪಿಕ್ಚರ್ ಸಜೆಸ್ಟ್ ಟು ಯು ಇನ್ ಎ ಪ್ಯಾರಾಗ್ರಾಫ್. ಆ ಒಂದು ಪಿಕ್ಚರ್ನಲ್ಲಿ ಏನೇನಿದೆ ಅನ್ನೋದನ್ನು
ಡಿಸ್ಕ್ರಿಪ್ಷನ್ ಮಾಡಿ ಅದನ್ನು ವಿವರಿಸಿ ಏನು ಮಾಡಬೇಕು ಅಂತಂದರೆ ಒಂದು ಪ್ಯಾರಾಗ್ರಾಫ್ನಲ್ಲಿ ಬರಿಬೇಕು. ಇದಕ್ಕೆ ನಿಮಗೆ 3 ಅಂಕಗಳಿರ್ತವೆ. ಸೊ ಇಲ್ಲಿ ನೀವು ಪಿಕ್ಚರನ್ನು ಗಮನಿಸ್ಬೋದು. ಓಕೆ, ಮೊದಲೇ ಪಿಕ್ಚರನ್ನು ನಾವು ಸೂಕ್ಷ್ಮವಾಗಿ ಗಮನಿಸಬೇಕು. ಇದೊಂದು ಮಾರ್ಕೆಟ್ ಪ್ಲೇಸ್ ಅಥವಾ ಬ್ಯುಸಿ ಇರುವಂಥ ರೋಡ್ ಅಂತ ಕಾಣಿಸ್ತಾ ಇದೆ. ಸೊ ಇಲ್ಲಿ ಒಬ್ಬ ವ್ಯಕ್ತಿ ಮಾನಿ ಸರ್ವೆಂಟ್ ಇನ್ನೊಬ್ಬ ವ್ಯಕ್ತಿಯಲ್ಲಿರುವಂಥ ಆತನ ಲಗೇಜ್ಗಳನ್ನು ಏನು ಮಾಡ್ತಾ ಇದ್ದಾನೆ ಅಂದರೆ ಎತ್ಕೊಂಡು ಹೋಗ್ತಾ ಇದ್ದಾನೆ. ಇಬ್ಬರು ಮಕ್ಕಳು ಶಾಲಾ ಬಾಲಕರು ಅನ್ನಿಸ್ತಾ ಇದೆ, ಅವರು ಶಾಲೆಗೆ ಹೋಗ್ತಾ ಇರುವಂಥ ದೃಶ್ಯ ಇದೆ. ಆ ನಂತರ ಒಬ್ಬ ವ್ಯಕ್ತಿ ಕಾಬ್ಲರ್ ಇದ್ದಾನೆ, ಆತ ಶೂಸನ್ನು ಪಾಲಿಷ್ ಮಾಡ್ತಾ ಇದ್ದಾನೆ. ಆ ನಂತರ ಆತನ ಹಿಂದೆ ಒಬ್ಬ ವ್ಯಕ್ತಿ ಕಸವನ್ನು ಗುಡಿಸ್ತಾ ಇದ್ದಾನೆ. ಒಬ್ಬ ಮಹಿಳೆ ಯಾವುದೋ ಒಂದು ಕ್ಯಾರಿ ಬ್ಯಾಗನ್ನು ಹಿಡಿದು ಹೋಗ್ತಾ ಇದ್ದಾಳೆ. ಸೊ ಇನ್ನೊಬ್ಬ ಸರ್ವೆಂಟ್ ಅಥವಾ ಒಬ್ಬ ಕೂಲಿ ಅನ್ನೋದಂತ ಅನ್ಬೋದು, ಆತನೂ ಕೂಡ ಏನೋ ಒಂದು ಮೂಟೆನ ಎತ್ಕೊಂಡು ಹೋಗ್ತಾ ಇದ್ದಾನೆ. ಇನ್ನು ಕೆಲವಷ್ಟು ಜನರು ಆ ಕಡೆ ಚಲಿಸ್ತಾ ಇದ್ದಾರೆ. ಸೊ ಈ ಒಂದು ದೃಶ್ಯನ ನಾವು ಏನು ಮಾಡ್ಬೋದು ಅಂತಂದರೆ ನಮ್ಮದೇ ಆದಂಥ ಸ್ವಂತ ಪದಗಳನ್ನು ಉಪಯೋಗ ಮಾಡಿಕೊಂಡು ನೀವೊಂದು ಪ್ಯಾರಾಗ್ರಾಫ್ ಬರೆದು ಬಿಟ್ಟರೆ, ಒಂದು 5-6 ಸಾಲುಗಳನ್ನು ಬರೆದು ಬಿಟ್ಟರೆ ನಿಮಗೆ ಈಸಿಯಾಗಿ 3 ಮಾರ್ಕ್ಸನ್ನ ಪಡಿತೀರಿ. ಪ್ರೆಸೆಂಟ್ ಕಂಟಿನ್ಯೂಸ್ ಟೆನ್ಸ್ನಲ್ಲಿ ಈ ಒಂದೆಲ್ಲ ಘಟನೆಗಳನ್ನು ನಾವು ಎಕ್ಸ್ಪ್ಲೈನ್ ಮಾಡ್ಬೋದು. ಇಟ್ ಈಸ್ ಅ ಮೇನ್ ರೋಡ್ ಆರ್ ಅ ಮಾರ್ಕೆಟ್ ಪ್ಲೇಸ್. ಎ ಸರ್ವೆಂಟ್ ಈಸ್ ಕ್ಯಾರಿಂಗ್ ಲಗೇಜಸ್ ಆಫ್ ಅ ರಿಚ್ ಮ್ಯಾನ್. ಚಿಲ್ಡ್ರನ್ ಆರ್ ಗೋಯಿಂಗ್ ಟು ದೇರ್ ಸ್ಕೂಲ್. A cobbler is polishing a person's shoes. A servant is carrying a sack on his back. A servant is cleaning the road. Woman is going to her home with her child. Some people are going towards of the road upwards. ಮೇನ್ ಕ್ವೆಶನ್ ನಂಬರ್ 10, ಕೋಟ್ ಫ್ರಮ್ ಮೆಮರಿ. 4 ಮಾರ್ಕ್ಸಿಂದು ಪದ್ಯವನ್ನು ಪೂರ್ಣಗೊಳಿಸೋದು. ಮೊದಲೇದು ದ ಕ್ವಾಲಿಟಿ ಆಫ್ ಮರ್ಸಿಲಿ ಕೊಡಲಾಗಿದೆ. ದ ಕ್ವಾಲಿಟಿ ಆಫ್ ಮರ್ಸಿ ಡ್ಯಾಶ್, ದೆನ್ 4 ಲೈನ್ಸ್ನ ನಾವು ಬರೀಬೇಕಾಗತ್ತೆ. ಆರ್ ಬ್ಲೈಂಡ್ ಬಾಯ್ ಪೋಯಮ್ನಿಂದನೂ ಕೂಡ ದೆನ್ ಲೆಟ್ ಲಾಟ್ ವಾಟ್ ಐ ಕೆನಾಟ್ ಹ್ಯಾವ್, ಆ ಒಂದು ಪ್ಯಾರಾಗ್ರಾಫ್ನ ಇಲ್ಲಿ ಕೊಡಲಾಗಿದೆ. ಸೊ ಅವುಗಳನ್ನ ಇಲ್ಲಿ ಕೆಳಗಡೆ ಕೊಡಲಾಗಿದೆ ಮತ್ತು ಅವನ್ನ ಸಾಲ್ವ್ ಮಾಡಲಾಗಿದೆ. ದಿ ಕ್ವಾಲಿಟಿ ಆಫ್ ಮರ್ಸಿ ಮತ್ತು ದಿ ಬ್ಲೈಂಡ್ ಬಾಯ್ ಇವೆರಡೂ ಪೋಯಮ್ಗಳನ್ನು ಬಯಾಟ್ ಮಾಡಿ. ದಿ ಕ್ವಾಲಿಟಿ ಆಫ್ ಮರ್ಸಿ ಈಸ್ ನಾಟ್ ಸ್ಟ್ರೈನ್ಡ್, ಇಟ್ ಡ್ರಾಪತ್ ಆಸ್ ದ ಜೆಂಟಲ್ ರೈನ್ ಫ್ರಮ್ ಹೆವನ್ ಅಪಾನ್ ದ ಪ್ಲೇಸ್ ಬೆನೀತ್ ಇಟ್ ಈಸ್ ಟ್ವೈಸ್ ಬ್ಲೆಸ್ಡ್, ಇಟ್ ಬ್ಲೆಸ್ತ್ ಹಿಮ್ ದಟ್ ಗಿವ್ಸ್ ಆ್ಯಂಡ್ ಹಿಮ್ ದಟ್ ಟೇಕ್ಸ್. ಆರ್ ದೆನ್ ಲೆಟ್ ನಾಟ್ ವಾಟ್ ಐ ಕೆನಾಟ್ ಹ್ಯಾವ್ ಮೈ ಚೇರ್ ಆಫ್ ಮೈಂಡ್ ಡಿಸ್ಟ್ರಾಯ್, whilst thus I sing, I am a king, although a poor blind boy. Main question number 11. Read the following passage and answer the questions that follow. ಕೆಳಗಿರುವಂಥ ಒಂದು ದೊಡ್ಡ ಪ್ಯಾಸೇಜನ್ನು ಓದಿಕೊಂಡು ಅಲ್ಲಿ ಕೊಟ್ಟಿರುವಂಥ ಕ್ವಶನ್ಗಳಿಗೆ ಆನ್ಸರ್ ಮಾಡೋದು. In every country, people imagine that they are the best and the cleverest and others are not so good as they are. The Englishman thinks that he and his country are the best. The Frenchman is very proud of France and everything French. The Germans and Italians think no less of their countries, and many Indians imagine that India is in many ways the greatest country in the world. This is wrong. Everybody wants to think well of himself and his country, but really there is no person who has not got some good and bad qualities. In the same way, there is no country which is not partly good and partly bad. We must take the good wherever we find it and try to remove the bad whenever it may be. We are, of course, most concerned with our country, India. Unhappily, it is in a bad way today. Most of our people are poor and unhealthy. They have no joy in their lives.
we have to find out how we can make them happier. We have to see what is good in our ways and customs and try to keep it, and whatever is bad, we have to throw away. If we find anything good in others' countries, we should certainly take it. ಈ ಒಂದು ಪ್ಯಾಸೇಜ್ನಲ್ಲಿ ಏನಿದೆ ಅಂತಂದರೆ, ಪ್ರತಿ ದೇಶದ ಜನರು ತಮ್ಮ ದೇಶನೇ ಒಳ್ಳೆಯದು, ತಮ್ಮಲ್ಲಿರುವಂಥ ನಾಗರಿಕರು ಅವರೇ ಭಾಳ ಒಳ್ಳೆಯವರು ಅಂತ ಹೇಳಿ ತಿಳಿದಿರ್ತಾರೆ. ಬೇರೆ ದೇಶ ಕಡಿಮೆ, ಬೇರೆ ದೇಶದ ಜನರು ನಮಗಿಂತ ಕಡಿಮೆ ಅನ್ನುವಂಥ ಮನಸ್ಥಿತಿಯಲ್ಲಿರ್ತಾರೆ. ಆದರೆ ನಮ್ಮ ದೇಶದಲ್ಲೂ ಕೂಡ ಅದೇ ರೀತಿ ಇದ್ದಾರೆ. ನಮ್ಮ ದೇಶನೇ ಒಳ್ಳೆಯದು, ನಮ್ಮ ದೇಶದಲ್ಲಿರುವಂಥ ಜನರೇ ಒಳ್ಳೆಯವರು ಅಂಥೇಳಿ. ಆದರೆ ಅದು ಅರ್ಧ ಸತ್ಯ. ಯಾಕಂತಂದರೆ ನಮ್ಮ ದೇಶದಲ್ಲಿ ನಾವು ನೋಡ್ತಾ ಇರ್ಬೋದು, ಸಾಕಷ್ಟು ಬಡತನ ಇದೆ, ಜನರಲ್ಲಿ ಸಾಕಷ್ಟು ಅತೃಪ್ತಿ, ಆಮೇಲೆ ಕಡಿಮೆ ಸಂತೋಷ ಇರೋದನ್ನು ನಾವು ಕಾಣ್ಬೋದು. ಅದಕ್ಕೆ ನಾವು ಏನು ಮಾಡಬೇಕು ಅಂತಂದರೆ, ನಮ್ಮ ದೇಶದ ಜನರನ್ನು ಯಾವ ರೀತಿ ನಾವು ಸುಧಾರಿಸ್ಬೇಕು, ನಮ್ಮ ದೇಶದ ಜನರನ್ನು ಯಾವ ರೀತಿ ಸಂತೋಷವಾಗಿರಲಿಕ್ಕೆ ಏನೇನು ಮಾರ್ಗ ಇವೆ ಅದನ್ನೆಲ್ಲ ನಾವು ಏನು ಮಾಡಬೇಕು ಅಂತಂದರೆ ಹುಡುಕೋಬೇಕು. ಈ ರೀತಿ ನಮ್ಮ ದೇಶನ ಒಂದು ಸುಂದರ ಮತ್ತು ಸಮೃದ್ಧಿ ದೇಶವನ್ನಾಗಿ ಮಾಡಬೇಕು ಅಂತ ಹೇಳಿ ತಿಳ್ಕೊಂಡು ಈ ಒಂದು ಪ್ಯಾಸೇಜ್ ಹೇಳ್ತದೆ. ಸೊ ಇಲ್ಲಿ 2 ಕ್ವೆಶನ್ ಕೊಡಲಾಗಿದೆ. ಇಲ್ಲಿ 2 ಪ್ರಶ್ನೆಗಳಿವೆ. ಕ್ವೆಶನ್ ಎ, ವಾಟ್ ಶುಡ್ ವಿ ಡೂ ಟು ಮೇಕ್ ಅವರ್ ಪೀಪಲ್ ಹ್ಯಾಪಿಯರ್? ನಮ್ಮ ಜನರು ಸಂತೋಷವಾಗಿರಲಿಕ್ಕೆ ನಾವು ಏನು ಮಾಡಬೇಕು? ಬಿ, ವಾಟ್ ಡೂ ಪೀಪಲ್ ಥಿಂಕ್ ಅಬೌಟ್ ದೆಮ್ಸೆಲ್ವ್ಸ್ ಆ್ಯಂಡ್ ಅದರ್ ಇನ್ ಎವ್ರಿ ಕಂಟ್ರಿ? ಪ್ರತಿ ದೇಶದಲ್ಲಿರುವಂಥ ಜನರು ತಮ್ಮ ಬಗ್ಗೆ ಮತ್ತು ತಮ್ಮ ದೇಶದ ಬಗ್ಗೆ ಏನು ಅಂದ್ಕೊಳ್ತಾರೆ ಅಂತಿದೆ ಬಿ ಕ್ವೆಶನ್. ಕ್ವೆಶನ್ ಎ, ವಾಟ್ ಶುಡ್ ವಿ ಡೂ ಮೇಕ್ ಅವರ್ ಪೀಪಲ್ ಹ್ಯಾಪಿಯರ್? ನಮ್ಮ ಜನರನ್ನು ಸಂತೋಷವಾಗಿಡೋದು ಹೇಗೆ ಅಂತಿದೆ. ಸೊ ಆನ್ಸರ್, ವಿ ಹ್ಯಾವ್ ಟು ಸಿ ವಾಟ್ ಈಸ್ ಗುಡ್ ಇನ್ ಅವರ್ ವೇಸ್ ಆ್ಯಂಡ್ ಕಸ್ಟಮ್ಸ್ ಆ್ಯಂಡ್ ಟ್ರೈ ಟು ಕೀಪ್ ಇಟ್, ಆ್ಯಂಡ್ ವಾಟ್ ಎವರ್ ಈಸ್ ಬ್ಯಾಡ್ ವಿ ಹ್ಯಾವ್ ಟು ಥ್ರೋ ಅವೇ. ಅಂದರೆ ನಮ್ಮಲ್ಲಿ ಯಾವುದು ಗುಡ್ ಒಳ್ಳೆಯದಿದೆ, ಯಾವ ಒಳ್ಳೆಯ ಮಾರ್ಗಗಳೇ ಅವನ್ನ ಇಟ್ಕೊಳ್ಳೋಣ, ಒಳ್ಳೆ ಕಸ್ಟಮ್ಸ್ ಒಳ್ಳೆ ಪದ್ಧತಿಗಳನ್ನು ಅವುಗಳನ್ನ ರೂಢಿಸ್ಕೊಳ್ಳೋಣ, ಅವುಗಳನ್ನ ಕಂಟಿನ್ಯೂಸ್ ಆಗಿ ಇಟ್ಕೊಳ್ಳೋದು. ಯಾವುದು ಬ್ಯಾಡ್ ಇದೆ, ಯಾವುದು ಕೆಟ್ಟದ್ದಿದೆ ಅದನ್ನು ಥ್ರೋ ಅವೇ, ಅದನ್ನು ಎಸೆದು ಬಿಡೋಣ. ಇಫ್ ವಿ ಫೈಂಡ್ ಎನಿಥಿಂಗ್ ಗುಡ್ ಇನ್ ಅದರ್ ಕಂಟ್ರೀಸ್ ವಿ ಶುಡ್ ಸರ್ಟನ್ಲಿ ಟೇಕ್ ಇಟ್. ಬೇರೆ ಯಾವುದಾದ್ರೂ ಕಂಟ್ರೀಸ್ದಲ್ಲಿ, ರಾಷ್ಟ್ರಗಳಲ್ಲಿ ಯಾವುದು ಒಳ್ಳೆಯದಿದೆ ಅದನ್ನು ಸರ್ಟನ್ಲಿ ಖಂಡಿತವಾಗಿಯೂ ನಾವು ಅದನ್ನು ಟೇಕ್ ಇಟ್, ಅದನ್ನು ನಾವು ಅಳವಡಿಸ್ಕೊಳ್ಳೋಣ, ತೆಗೆದುಕೊಳ್ಳೋಣ ಅನ್ನೋದು ಎ ಕ್ವೆಶನ್ಗೆ ಆನ್ಸರ್. ಇನ್ನು ಬಿ ಕ್ವೆಶನ್, ವಾಟ್ ಡೂ ಪೀಪಲ್ ಥಿಂಕ್ ಅಬೌಟ್ ದೆಮ್ಸೆಲ್ವ್ಸ್ ಆ್ಯಂಡ್ ಅದರ್ಸ್ ಇನ್ ಎವ್ರಿ ಕಂಟ್ರಿ? ಬೇರೆ ದೇಶದಲ್ಲಿರುವಂಥ ಜನ ತಮ್ಮ ಬಗ್ಗೆ ಮತ್ತು ತಮ್ಮ ರಾಷ್ಟ್ರದ ಬಗ್ಗೆ ಏನು ಅಂದ್ಕೊಳ್ತಾರೆ, ಯಾವ ರೀತಿ ಅಭಿಪ್ರಾಯ ಇದೆ? ಆನ್ಸರ್, ಇನ್ ಎವ್ರಿ ಕಂಟ್ರಿ ಪೀಪಲ್ ಇಮ್ಯಾಜಿನ್ ದ್ಯಾಟ್ they are the best and the cleverest and others are not so good as they are. ತಾವಷ್ಟೇ ಒಳ್ಳೆಯವರು, ಬೇರೆ ದೇಶದ ಜನರು ನಮ್ಮಷ್ಟು ಜಾಣರಿಲ್ಲ ಅಂತ ಹೇಳಿ ತಿಳ್ಕೊಂಡು ಅಂದ್ಕೊಂಡಿರ್ತಾರೆ. ಸೊ ಎವ್ರಿಬಡಿ ವಾಂಟ್ಸ್ ಟು ಥಿಂಕ್ ವೆಲ್ ಆಫ್ ಹಿಮ್ಸೆಲ್ಫ್ ಆ್ಯಂಡ್ ಹಿಸ್ ಕಂಟ್ರಿ. ಆದ್ದರಿಂದ ಪ್ರತಿಯೊಬ್ಬರು ತಾವು ಮತ್ತು ತಮ್ಮ ರಾಷ್ಟ್ರ ಮಾತ್ರ ಶ್ರೇಷ್ಠ ಅನ್ನೋದನ್ನು ಎಲ್ಲರೂ ಅರ್ಥಕೊಂಡಿದ್ದಾರೆ. ಬೇರೆ ರಾಷ್ಟ್ರ ಮತ್ತು ಬೇರೆ ದೇಶದ ಜನರು ಅಷ್ಟೊಂದು ಸರಿ ಇಲ್ಲ ಅಂತ ಹೇಳಿ ಅವರ ಅಭಿಪ್ರಾಯ. Question number 12. Answer the following questions in about 8 or 10 sentences. 8 ಅಥವಾ 10 ವಾಕ್ಯಗಳಲ್ಲಿ ಬರೆಯುವಂಥ ಪ್ರಶ್ನೆ ಇದು. ಒಂದು ಪ್ರಶ್ನೆ ಇರುತ್ತೆ, ಇದಕ್ಕೆ 4 ಮಾರ್ಕ್ಸು. ಇಲ್ಲಿ 3 ಕ್ವಶನ್ಗಳಿವೆ, ಬೇಕಾದನ್ನು ನೀವು ಬರಿಬೋದು. ಸೊ ಫಸ್ಟ್ ಕ್ವೆಶನ್, ಸಮ್ ಅಪ್ ದ ಕನ್ವರ್ಸೇಷನ್ ಬಿಟ್ವೀನ್ ದ ಪೋಯೆಟ್ ಆ್ಯಂಡ್ ಮದರ್ ಇಂಡಿಯಾ ಇನ್ ಯುವರ್ ಓನ್ ವರ್ಡ್ಸ್. ಸಾಂಗ್ ಆಫ್ ಇಂಡಿಯಾ ಪೋಯಮ್ನ ಸಮರಿ ಬರೀಬೇಕು. ನೆಕ್ಸ್ಟು, ರೈಟ್ ದ ಸಮರಿ ಆಫ್ ದ ಪೋಯಮ್ ಐ ಆಮ್ ದ ಲ್ಯಾಂಡ್. ಐ ಆಮ್ ದ ಲ್ಯಾಂಡ್ ಪೋಯಮ್ನ ಸಮರಿ ಬರೆಯೋದು. ನೆಕ್ಸ್ಟು, ಬೋತ್ ದ ನೆರೇಟರ್ ಆ್ಯಂಡ್ ಹೀಸ್ ಫಾದರ್ ವರ್ ವೆರಿ ಕನ್ಸಿಡರೇಟ್ ಟುವರ್ಡ್ಸ್ ಗ್ರ್ಯಾಂಡ್ ಮಾ, ಜಸ್ಟಿಫೈಂಗ್. ಇದು ಗ್ರ್ಯಾಂಡ್ ಮಾ ಕ್ಲೈಮ್ಸ್ ಇದು ಸಮರಿ ಬರೆಯೋದು. ಸೊ ಇಲ್ಲಿ 3 ಸಾಲ್ವ್ ಮಾಡಲಾಗಿದೆ. ಕ್ವೆಶನ್ ನಂಬರ್ 36, 3 ಮಾರ್ಕ್ಸ್ ಕ್ವೆಶನ್. ಇಲ್ಲಿ ಪೋಯಮ್ ನಂಬರ್ 4 ದ ಸಾಂಗ್ ಆಫ್ ಇಂಡಿಯಾ ಅನ್ನುವಂಥ ಪೋಯಮ್ನಲ್ಲಿ ವಿ ಕೆ ಗೋಕಾಕ್ ಮತ್ತು ಭಾರತ ಮಾತೆ ಮದರ್ ಇಂಡಿಯಾ ಇವರಿಬ್ಬರ ನಡುವಿನ ಸಂಭಾಷಣೆ ಇದೆ. ಸೊ ಇದನ್ನು ನೀವು ಬರ್ಕೊಂಡು ಪ್ರಾಕ್ಟೀಸ್ ಮಾಡಿ. ಸೊ ಇದು 3 ಮಾರ್ಕ್ಸ್. ಇದ್ರ ಮೇಲೆ ಒಂದು ಕಂಪಲ್ಸರಿ ಕ್ವೆಶನ್ ಬರುತ್ತೆ. ಸೊ ಪ್ಲೀಸ್ ಕೀಪ್ ಪ್ರಾಕ್ಟೀಸ್.
ಇಲ್ಲಿ ಐ ಆಮ್ ದ ಲ್ಯಾಂಡ್ ಸಮರಿನೂ ಕೂಡ ಕೇಳಿದ್ದಾರೆ. ಸೊ ಅದನ್ನು ಕೂಡ ನೀವು ಪದೇ ಪದೇ ಬರೆದು ಪ್ರಾಕ್ಟೀಸ್ ಮಾಡಬೇಕಾಗತ್ತೆ. ಸೊ ಇಲ್ಲಿ ಕೂಡ ನಿಮಗೆ 3 ಮಾರ್ಕ್ಸ್ ಗ್ಯಾರಂಟಿಯಾಗಿ ಸಿಗುತ್ತೆ. ಕೀಪ್ ಪ್ರಾಕ್ಟೀಸ್ ದಿಸ್ ಲಾಂಗ್ ಕ್ವೆಶನ್. ಕ್ವೆಶನ್ ನಂಬರ್ 36ನಲ್ಲಿ 3 ಕ್ವೆಶನ್ ಇರ್ತವೆ. ಯಾವುದಾದ್ರೂ ಒಂದನ್ನು ನೀವು ಚಾಯ್ಸ್ ಮಾಡಿ ಬರೀಬೇಕಾಗತ್ತೆ. ಸೊ ಇಲ್ಲಿ ಇನ್ನೊಂದು ಕ್ವೆಶನ್ನು, ಬೋತ್ ದ ನೆರೇಟರ್ ಆ್ಯಂಡ್ ದ ಫಾದರ್ ವರ್ ವೆರಿ ಕನ್ಸಿಡರೇಟ್ ಟುವರ್ಡ್ಸ್ ಗ್ರ್ಯಾಂಡ್ ಮಾ, ಜಸ್ಟಿಫೈ. ಪೋಯಮನ್ನು ಬರೆದಂಥ ಪೋಯೆಟ್ ಅಂದರೆ ರಸ್ಕಿನ್ ಬಾಂಡ್ ಅವರು ಮತ್ತು ಅವರ ತಂದೆ ಇವರಿಬ್ಬರೂ ಕೂಡ ಗ್ರ್ಯಾಂಡ್ ಮಾಗಳಿಗೆ ಅವಳಿಗೆ ಸ್ಪಂದಿಸಿ, ಅವಳು ಏನು ಕೇಳ್ತಾಳೋ ಅದನ್ನೆಲ್ಲ ಸ್ಪಂದಿಸಿ ಅವಳಿಗೆಲ್ಲ ರೀತಿ ಅನುಕೂಲ ಮಾಡಿಕೊಡ್ತಾರೆ. ಸೊ ಅದು ಯಾವ ರೀತಿ ಅನ್ನೋದನ್ನು ಕೇಳಿದ್ದಾರೆ. ಸೊ ಇದು ಪೂರ್ತಿ ಕಂಪ್ಲೀಟ್ ನೀವು ಸಮ್ರಿ ಬರೆಯೋದ್ರಿಂದ ನಿಮಗೆ 3 ಮಾರ್ಕ್ಸಲ್ಲಿ ಮಿಸ್ ಆಗೋದಿಲ್ಲ. ಸೊ ಪ್ಲೀಸ್ ಕೀಪ್ ಪ್ರಾಕ್ಟೀಸ್ ದಿಸ್ ಲಾಂಗ್ ಕ್ವೆಶನ್. ಗ್ರ್ಯಾಂಡ್ ಮಾ ಕ್ಲೈಮ್ಸ್ ಎ ಟ್ರೀ. ಎರಡು 2017-18ರಿಂದ ಈ ಒಂದು ಎಸ್ಸೆ ರೈಟಿಂಗ್ನ ಇದನ್ನು ಎಕ್ಸಾಮ್ನಲ್ಲಿ ಸೇರಿಸಿದ್ದಾರೆ. ಸೊ ಇಲ್ಲಿ 3 ಎಸ್ಸೆಗಳನ್ನು ಕೊಟ್ಟಿರ್ತಾರೆ. ನೀವು ಯಾವುದಾದ್ರೂ ಒಂದನ್ನು ಬರೀಬೇಕು. ಅವರು 3 ಆಪ್ಷನ್ ಕೊಟ್ಟಿರ್ತಾರೆ. ನೀವು ಬೇಕಾದ್ದನ್ನು ಎಸ್ಸೆ ಬರೀಬೋದು. ನಿಮ್ಗೆ ಯಾವ್ದು ಈಜಿ ಅನ್ಸುತ್ತೆ ಅದನ್ನು ಬರೀರಿ. ಇಲ್ಲಿ 4 ಅಂಕಗಳಿರ್ತವೆ. ಸೊ ಈಸಿ ಇರುತ್ತೆ, ಬರೀಬೋದು ನೀವು. ಫಸ್ಟ್ ಎಸ್ಸೆ ಕ್ಲೀನ್ ಲೈನೆಸ್ ಆ್ಯಂಡ್ ಹೈಜಿನ್ ಬಗ್ಗೆ ಕೇಳಲಾಗಿದೆ. ಕ್ಲೀನ್ ಲೈನೆಸ್ ಮತ್ತು ಹೈಜಿನ್ ಎರಡೂ ಅಂದ್ರೂ ಕೂಡ ಸ್ವಚ್ಛತೆ ಅಂತ. ನಾವು ವೈಯಕ್ತಿಕವಾಗಿ ಮತ್ತು ವಾತಾವರಣ ಯಾವ ರೀತಿ ಸ್ವಚ್ಛವಾಗಿ ಇಟ್ಕೋಬೇಕು ಅನ್ನೋದ್ರ ಬಗ್ಗೆ ಅಲ್ಲಿದೆ. ಸೊ ಇದನ್ನು ಕೂಡ ಕೀಪ್ ಪ್ರಾಕ್ಟೀಸ್. ನೆಕ್ಸ್ಟು ಸೇವ್ ಫಾರೆಸ್ಟ್ ಮತ್ತು ಸೇವ್ ಲೈಫ್ ಅಂತಿದೆ. ಕಾಡುಗಳು ನಮ್ಮನ್ನು ಹೇಗೆ ರಕ್ಷಿಸ್ತಾ ಇವೆ ಅನ್ನೋದನ್ನು ಇಲ್ಲಿ ಸಂಪೂರ್ಣವಾಗಿ ಕೊಡಲಾಗಿದೆ. ಸೊ ಅದನ್ನು ಕೂಡ ಪ್ರಾಕ್ಟೀಸ್ ಮಾಡಿ. ದೆನ್ ನೆಕ್ಸ್ಟ್ ಒನ್ ವಾಟರ್ ಪೊಲ್ಯೂಷನ್ ಬಗ್ಗಿದೆ. ನೀರು ಯಾವ ರೀತಿ ಪೊಲ್ಯೂಷನ್ ಆಗ್ತಾ ಇದೆ, ನೀರಿನಿಂದ ಏನು ರೋಗಗಳು ಬರ್ತವೆ, ನೀರನ್ನು ಯಾವ ರೀತಿ ಸಂರಕ್ಷಣೆ ಮಾಡಬೇಕು ಅನ್ನೋದ್ರ ಬಗ್ಗೆ ಇಲ್ಲಿ ಸವಿಸ್ತರವಾಗಿ ಕೊಡಲಾಗಿದೆ. ಸೊ ಇದನ್ನು ಕೂಡ ಪ್ರಾಕ್ಟೀಸ್ ಮಾಡಿ. ದೆನ್ ಲಾಸ್ಟ್ ಕ್ವೆಶನ್ 38 ಲೆಟರ್ ರೈಟಿಂಗ್ ಇದು. ಸೊ ಇಲ್ಲಿ ಇಮ್ಯಾಜಿನ್ ಯು ಆರ್ ಕಿರಣ್ ಆರ್ ಕೀರ್ತನ ಸ್ಟಡಿಂಗ್ ಇನ್ ಗೌರ್ಮೆಂಟ್ ಹೈಸ್ಕೂಲ್ ಕೊಪ್ಪಳ ಅಂತ ಹೇಳಿದ್ದಾರೆ. ಸೊ ಇಲ್ಲಿ ನಿಮ್ಮ ಅಡ್ರೆಸ್ ಕೊಟ್ಟಿದ್ದಾರೆ. ದೆನ್ ಅಲ್ಲಿ ರೈಟ್ ಎ ಲೆಟರ್ ಟು ಯುವರ್ ಫ್ರೆಂಡ್ ಡಿಸ್ಕ್ರೈಬಿಂಗ್ ರಿಪಬ್ಲಿಕ್ ಡೇ ಸೆಲೆಬ್ರೇಷನ್ ಇನ್ ಯುವರ್ ಸ್ಕೂಲ್. ರಿಪಬ್ಲಿಕ್ ಡೇ ದಿನ ನಿಮ್ಮ ಸ್ಕೂಲಲ್ಲಿ ಯಾವ ರೀತಿ ಆಚರಣೆ ಮಾಡಿದ್ದೀರಿ ಅನ್ನೋದನ್ನು ನಿಮ್ಮ ಫ್ರೆಂಡಿಗೆ ಬರಿ ಅಂತ ಹೇಳಿದ್ದಾರೆ. ಸೊ ಅನದರ್ ಲೆಟರ್ನ ಮುನ್ಸಿಪಲ್ ಕಮಿಷನರ್ಗೆ ಬರಿ ಅಂತ ಹೇಳಿದ್ದಾರೆ. ಸೊ ಇಲ್ಲಿ ಫ್ರೆಂಡಿಗೆ ಬರೆಯುವಂಥ ಲೆಟ್ರನ್ನ ಬರೆದು ಹಾಕಲಾಗಿದೆ. ಸೊ ಇದು ಒಂದು ಪರ್ಸ್ನಲ್ ಲೆಟರ್ ಆಗಿರೋದ್ರಿಂದ ಫ್ರೆಂಡಿಗೆ ಬರೆಯುವಂಥದ್ದು ಪರ್ಸ್ನಲ್ ಲೆಟರ್. ಸೊ ಅದನ್ನು ಇಲ್ಲಿ ಕೊಡಲಾಗಿದೆ. ಕೀಪ್ ಪ್ರಾಕ್ಟೀಸ್ ಲೆಟರ್ ರೈಟಿಂಗ್ಸ್, ಯಾಕಂದರೆ ಇದಕ್ಕೆ ನಿಮಗೆ 5 ಅಂಕಗಳಿರುತ್ತೆ. ಸೊ ಇದನ್ನು ಪದೇ ಪದೇ ಪ್ರಾಕ್ಟೀಸ್ ಮಾಡ್ತಾಯಿರಿ.